ಸಾರುವ ಸಂಕೇತವಾಗಿ ತುಳಸಿ ಗಿಡಕ್ಕೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಉದ್ಘಾಟಿಸಲು ನಮ್ಮ ಆರಂಭಿಸುವುದು ಗಿಡಕ್ಕೆ ನೀರು ಹಾಕಿ ಚಾಲನೆ ಮಾಡುವ ವಾಡಿಕೆ. ಆ ಪ್ರಯುಕ್ತ ಇದೀಗ ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನಮ್ಮ ವೇದಿಕೆಯಲ್ಲಿ ಎಲ್ಲ ಗಣ್ಯ ಅತಿಥಿಗಳು ದಯಮಾಡಿ ತಾವು ಈ ಉದ್ಘಾಟನಾ ಕಾರ್ಯಕ್ರಮ ನಿರ್ವಹಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಂಡೇನೆ. ಸರ್ ಮಾತು ಕೇಶವ ರಾಮಗಂಜ ಅವರಿಂದ. ಪ್ರಿಯರೇ, ತಮ್ಮ ಮಗಳ ಗಿಡ ನೆಡುವ ಕಾರ್ಯಕ್ಕೆ ಪ್ರೇರೇಪಿಸಿ ಹಸಿರು ಭವಿಷ್ಯ ನಿರ್ಮಾಣಕ್ಕೆ ಕೈ ಜೋಡಿಸುವ ಈ ಆದರ್ಶ ಪೋಷಕರಿಗೆ ನಮ್ಮ ಸಭೆಯ ಪರವಾಗಿ ನಾವು ಮೊದಲಿಗೆ ಜ್ವರದ ಕೈಚಪ್ಪಲಿ ಇರುವ ನಮ್ಮ ಅಲ್ಲಿ ತಸ್ಮಿದ್ದಾಳೆ, ಅವರ ತಂದೆ ಶ್ರೀ ಕೇಶವ್ ಹಾಗೂ ಅವರ ತಾಯಿ ಶ್ರೀ ಶ್ರದ್ಧಾ ನಮ್ಮೊಂದಿಗಿದ್ದಾರೆ. ಒಮ್ಮೆ ಅವರು ಇಲ್ಲಿದ್ದಾರೆ, ಜ್ವರದ ಕೈಚಪ್ಪಾಳೆ ಮೊಗದಲ್ಲಿ. ನಮ್ಮ ಕೇಶವ ಮೂಲತಃ ರಾಮಕುಂಜನವರು, ಆದರೆ ಈಗ ಹಲವಾರು ವರ್ಷ ಇಲ್ಲೇ ಹತ್ತಿರ ಈ KHP ಕಾಲೋನಿಯ ಅವರು ನೇಬರ್ ಆಗಿರ್ತಾರೆ. ರೋಡ್ ಟ್ರ್ಯಾಕ್ಟ್ ಅಲ್ಲಿ ಹಲವಾರು ಸೇವೆಯನ್ನು ಸಲ್ಲಿಸಿದ್ದಾರೆ. ಹೀಗೆ ನಮ್ಮ ತಸ್ವಿ 1 ವರ್ಷ 1.5 ತಿಂಗಳು ಶುಭಾಶಯನ್ನು ಹೇಳ್ತಾ ವೇದಿಕೆಯ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಗಣ್ಯರೇ, ಕಸ್ವಿ ಹಸಿರು ದಿಬ್ಬನ ಹೆಚ್ಚಿನವರಿಗೆ ಗೊತ್ತಿರ್ಬೋದು. ಈಗಾಗಲೇ ಕೆಲವೊಂದು ಗ್ರೂಪಲ್ಲಿ ನೀವು ಹಾಕಿದ್ದೇನೆ. ಕಸ್ವಿ ಅಂದರೆ ನನ್ನ ಮಗಳು, ಅವಳ ಹುಟ್ಟುಹಬ್ಬಕ್ಕೆ ಆರಂಭ, ಇವಾಗಲೇ MC ಅವರು ಹೇಳಿದರು, ಅವಳ ಹುಟ್ಟುಹಬ್ಬಕ್ಕೆ ಗಿಡ ನೆಡುವ ಮುಖಾಂತರ ಆರಂಭವಾದಂತಹ ಸಂಸ್ಥೆ. ಇದೀಗ ನಮ್ಮ ಜೊತೆ ಒಂದು 500ಕ್ಕಿಂತ ಹೆಚ್ಚು ಜನರು ತಮ್ಮ ಹುಟ್ಟುಹಬ್ಬಕ್ಕೆ ಗಿಡ ನೆಟ್ಟು ನಮ್ಮ ಜೊತೆಗೆ ಸಹಕರಿಸಿದ್ದಾರೆ. ಈ ದಿಬ್ಬನ ಸಾಕ್ತಾ ಇದೀಗ 5 ವರ್ಷ ಆಯಿತು. ನನ್ನ ಮಗಳ 3ನೇ ವರ್ಷದ ಹುಟ್ಟುಹಬ್ಬ ಬಂದಾಗ ಒಂದು ಹರಿತೋರಣ ಅನ್ನುವಂತಹ ಕನ್ನಡ ಕಿರುಚಿತ್ರವನ್ನು ನಿರ್ಮಾಣ ಮಾಡಿದ್ವಿ. ಪ್ರಕೃತಿ ಆಶೀರ್ವಾದ, ದೇವರ ಆಶೀರ್ವಾದದಿಂದ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಖುಷಿ ಪಡ್ತೇನೆ. ಕನ್ನಡ ಕಿರುಚಿತ್ರದ ಇತಿಹಾಸದಲ್ಲಿ 28 ಪ್ರದರ್ಶನವನ್ನು ಕಂಡಂತಹ ಅದ್ಭುತವಾದಂತಹ ಹರಿದ್ವರ್ಣ ಕನ್ನಡ ಕಿರುಚಿತ್ರ. ಹಾಗೇನೆ ಈ ವರ್ಷ ನನ್ನದು ಆತ್ಮೀಯರು, ನನ್ನ ಇಷ್ಟತನಕವರನ್ನು ನೋಡಲಿಲ್ಲ, ಬಟ್ ಎಲ್ಲೋ ದೂರದಿಂದ ಅಭಿಮಾನಿ, ಅವರೊಂದು ಪದ್ಯವನ್ನ ಕಸ್ವಿ ಹಸಿರು ದಿಬ್ಬನಕ್ಕೋಸ್ಕರ ಬರೀತಾರೆ. ಆ ಪದ್ಯವನ್ನು ನೋಡಿದಾಗ ತುಂಬಾ ಖುಷಿ ಅನ್ನಿಸ್ತು. ಹಾಗಾಗಿ ಅದರ ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ತು ಇದೀಗ ಅವಳ 5ನೇ ವರ್ಷದ ಹುಟ್ಟುಹಬ್ಬಕ್ಕೆ ಅದನ್ನ ನನ್ನ ಮಗಳಿಗೆ ಗಿಫ್ಟ್ ಆಗಿ ಕೊಡ್ತಾ ಇದ್ದೇನೆ. ಅದರ ಒಂದು ಹೆಸರು ಏನಿದೆ, ಆ ಟೈಟಲ್ ಅನ್ನ ಇನ್ನು ಮುಂದೆ ನಿಮ್ಗೆ ಬಿಡುಗಡೆ ಮಾಡಲಿಕ್ಕಿದ್ದೇವೆ. ಈ ಪರಿಸರದಲ್ಲಿ ಒಂದು ಗಿಡವನ್ನು ನೆಡಬೇಕು ಅಂತ ನಾನು ಪ್ರಪ್ರಥಮವಾಗಿ ಪ್ರವೀಣ್ ಆಳೂರ ಹತ್ರ ಮಾತಾಡಿದಾಗ ಅವರು ಒಂದೇ ಒಂದು ಮಾತಿನಿಂದ, ಕೇಶವ ನಾವು ನಿಮ್ಮ ಜೊತೆಗಿದ್ದೇನೆ, ನಿಮ್ ಮುಂದುವರಿ ಅಂತ ಹೇಳಿದ್ದಾರೆ. ಹಾಗೇನೆ ನನಗೆ ರೋಡ್ ಸೈಡ್ 1 ಕಿಲೋಮೀಟರ್ ಹಣ್ಣುಗಳ ರೋಡ್ ಮಾಡಬೇಕು ಅಂತಿತ್ತು. ಅದನ್ನ ಅವ್ರ ಹತ್ರ ಪ್ರಸ್ತಾವನೆ ಇಟ್ಟಾಗ ಅವ್ರು ಹೇಳಿದ್ರು, ಸದ್ಯಕ್ಕೆ ರೋಡಲ್ಲಿ ಕಷ್ಟ, ಯಾಕಂತೇಳಿ ಗೇಲ್ ಗ್ಯಾಸ್ ಇದೆಲ್ಲ ಕೆಲಸ ಕಾರ್ಯಗಳಾಗ್ತಾ ಇದ್ದಾವೆ, ನಾವು ನೆಟ್ಟು ಹಾಳಾಗೋದು ಬೇಡ ಅಂತ. ಹಾಗಾಗಿ ಈ ಪಾರ್ಕ್ ಅನ್ನ ಆಯ್ಕೆ ಮಾಡಿರುವಂತದ್ದು. ಆದ್ರೆ ನನ್ನಿಂದ ಒಬ್ಬನಿಂದ ಖಂಡಿತವಾಗಿ ಈ ಪಾರ್ಕ್ ಇಷ್ಟು ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಆ ಕಾರಣಕ್ಕೆ ಮುತ್ತೂಟ್ ಫೈನಾನ್ಸ್ ನನಗೆ ಇವಾಗ ಮಾತ್ರ ಅಲ್ಲ, ಕಳೆದ 4-5 ವರ್ಷಗಳಿಂದ ಸತತವಾಗಿ
ಪರಿಸರಕ್ಕೆ ಸಂಬಂಧಪಟ್ಟ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಮುತ್ತೂಟ್ ಫೈನಾನ್ಸ್ ಮಾಡ್ತಾ ಉಂಟು. ಈ ಹಿಂದೆ ಸಹ ರಾಮಕುಂಜದಲ್ಲಿ 210 ಆಶಾ ಕಾರ್ಯಕರ್ತರಿಗೆ ಟಾರ್ಚ್ ವಿತರಣೆಯ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ಮುತ್ತೂಟ್ ಫೈನಾನ್ಸ್ CSR ವತಿಯಿಂದ. ಇವತ್ತು ಇಷ್ಟೊಂದು ಚಂದ ಸರ್, ನಿಮ್ಮ ಗಮನಕ್ಕೆ ನಾನು ಕಳೆದ 1.5 ತಿಂಗಳಿಂದ ಒಂದಷ್ಟು ಕಸ ನನ್ನಷ್ಟಕ್ಕೆ ನೆಡ್ತಾ ಇದ್ದೆ. ನಮ್ಮ ಅರುಣ್ ಅವರು ಮತ್ತೆ ನನ್ನ ಜೊತೆ ಸೇರ್ಕೊಂಡ್ರು, ಕೃಷ್ಣನ್ನ ಸಹ ಸೇರ್ಕೊಂಡ್ರು, ರಾಮಣ್ಣ, ಒಂದು 4 ಜನ ಮಾತ್ರ ಇತ್ತೀಚೆಗೆ ನನ್ನ ಸೇರ್ಕೊಂಡಿದ್ದಾರೆ. ನಾನು ಹೇಳ್ತಾ ಇರೋದು 4 ಜನ ಮಾತ್ರ ಅಲ್ಲ, KH ಮುಖಂಡ್ ತುಂಬಾ ಜನ ಇದ್ದೀರಾ. ನೀವೆಲ್ಲರೂ ನನ್ನ ಜೊತೆ ಬನ್ನಿ, ಮುಂದಿನ ದಿನಗಳಲ್ಲಿ ಈ ಪಾರ್ಕ್ ಅನ್ನ ಇನ್ನೊಂದು ಲೆವೆಲ್ಗೆ ತೆಗೆದುಕೊಂಡು ಹೋಗೋಣ ಅಂತ ಹೇಳ್ತಾ, ನಮ್ಮ ಮನಸ್ಸಲ್ಲಿ 1-2 ಕಾರ್ಯಕ್ರಮ, ಒಂದಷ್ಟು ವಿಚಾರಗಳಿದ್ದಾವೆ ಸರ್, ಅದನ್ನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಈ ಪಾರ್ಕ್ ಇದು ರಿನೋವೇಷನ್ ಆಗಿರೋದು, ಇವತ್ತು ನಾವು ಹೊಸದಾಗಿ ಕಟ್ಟಿರೋದಲ್ಲ. ಸ್ವಲ್ಪ ಗಿಡಗಳನ್ನು ಹಾಕಿದ್ದೇವೆ, ಒಂದಷ್ಟು ಚಂದ ಮಾಡಿದ್ದೇವೆ ಹೊರತು ಈ ಹಿಂದೆ ಇದೇ ರೀತಿಯಾದಂತಹ ಗಿಡಗಳು ಈ ಪರಿಸರದಲ್ಲಿತ್ತು. ನನಗೆ ಗೊತ್ತಿಲ್ಲ ಸರ್, ನಿಮ್ಮ ಗಮನಕ್ಕೆ ನಾನು ಇತ್ತೀಚೆಗೆ 2 ವರ್ಷದಿಂದ ಈ ಪರಿಸರಕ್ಕೆ ಪರಿಚಯ. ಆದ್ರೆ ಈ ಹಿಂದೆ ಇದಕ್ಕೊಂದಷ್ಟು ಪೇಂಟ್ಗಳನ್ನು ನೋಡಿದ್ರು, ಒಂದಷ್ಟು ಗಿಡಗಳನ್ನು ನಟ್ಟು ಹೋಗಿದ್ದಾರೆ. ಆದ್ರೆ ಇವತ್ತು ನನಗೆ ಒಂದೇ ಒಂದು ಗಿಡ ಕಾಣ್ತಾ ಇರಲಿಲ್ಲ. ನೀವು ಒಂದು 15 ದಿನಗಳ ಹಿಂದೆ ಬಂದಿದ್ರೆ ಇಲ್ಲಿ ಎಷ್ಟು ಗಿಡಗಳನ್ನು ನೆಟ್ಟಿದ್ದೀವಿ, ಇದು ನೆಟ್ಟಿರುವಂತ ನಾವು. ಆದ್ರೆ ಈ ಹಿಂದೆ ನೆಟ್ಟಿರ್ತಕ್ಕಂಥ ಗಿಡ ಎಲ್ಲಿ ಹೋಯಿತು? ಸರ್ಕಾರದ ದುಡ್ಡಿಂದ ಮಾಡಿರುವಂಥದ್ದು. ನೆನ್ಪಿಟ್ಕೊಳ್ಳಿ, ನಮ್ಮ ಮನಸ್ಸಲ್ಲಿದೆ ಸರ್ಕಾರದಿಂದ ಮಾಡಿರೋದು ಸರ್ಕಾರದ್ದು ಅಂತ. ಖಂಡಿತವಾಗಿ ಅಲ್ಲ. ಯಾಕಂತ ಹೇಳಿ ಈ ಪರಿಸರದಲ್ಲಿ ಇಷ್ಟು ಜನ ನೀವು ಟ್ಯಾಕ್ಸ್ ಕಟ್ತಾ ಇದ್ರ, 1 ರೂಪಾಯಿಗೂ ವ್ಯಾಲ್ಯೂ ಇದೆ. ಆ 1 ರೂಪಾಯಿ ನಾವು ಗವರ್ಮೆಂಟ್ ಟ್ಯಾಕ್ಸ್ ಕಟ್ತೇವೆ, ಅದರ ಮುಖಾಂತರ ಮತ್ತೆ ಈ ಪಾರ್ಕಿಗೆ ಬರುತ್ತೆ. ಆ ಮನಸ್ಥಿತಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಈ ಪಾರ್ಕ್ನ ಜವಾಬ್ದಾರಿ KHP ಕಾಲೋನಿ, ಈ ಪರಿಸರದ ಹೊರತಿದೆ. ನಾವೀಗ ಸುಮ್ಮನೆ ಗಿಡ ನೆಟ್ಟು ಹೋಗ್ಬೋದು. 4 ವರ್ಷಗಳಿಂದ ಏನು ಗಿಡ ನೆಟ್ಟಿದ್ದಾರೆ ಅದೇ ರೀತಿ ಮತ್ತೆ ಗಿಡಗಳು ಸತ್ತರೆ ಅದಕ್ಕೆ ಸಾಮಾನ್ಯವಾಗಿ ಸಾಯೋದಿಲ್ಲ, ಸಾಯಿಸುವುದು ಅಂತ ನಾನು ಹೇಳ್ತೀನಿ. ಯಾಕಂತ ಹೇಳಿದ್ರೆ ಯುವಕರ ಹತ್ರ ನಂದು ಕೈ ಮುಗಿದು ಕಳಕಳಿಯಿಂದ ವಿನಂತಿ ಮಾಡೋದು, ದಯವಿಟ್ಟು ಇಲ್ಲಿ ಕ್ರಿಕೆಟ್, ವಾಲಿಬಾಲ್ ಇಂತಹ ಆಟಗಳನ್ನು ದಯವಿಟ್ಟು ಆಡಬೇಡಿ. ಯಾಕಂದ್ರೆ ಇದು ಪಾರ್ಕ್, ಕ್ರೀಡಾಂಗಣ ಅಲ್ಲ ಅಂತ ಹೇಳ್ತಾ, ಯಾಕಂತ ಹೇಳಿದ್ರೆ ಒಂದಷ್ಟು ಕಂಪ್ಲೇಂಟ್ಗಳು ಬರ್ತಾ ಉಂಟು, ಅಕ್ಕಪಕ್ಕದವರ ಮನೆಗೆ ಹಾನಿಯಾಗುವಂಥದ್ದು, ಇಂಥ ದಯವಿಟ್ಟು ಮಾಡಬೇಡಿ. ಏನಾದರೂ ಚಿಕ್ಕ ಪುಟ್ಟ ಗೇಮ್ಸ್ಗಳಿದ್ರೆ ಆಡಿ, ತೊಂದರೆ ಇಲ್ಲ. ಆದ್ರೆ ಗಿಡಗಳಿಗೆ ಹಾನಿಯಾಗುವಂತಹ ಅಥವಾ ಪರಿಸರಕ್ಕೆ ಮತ್ತೆ ಅಕ್ಕಪಕ್ಕದ ನೆರೆಹೊರೆಗೆ ಹಾನಿಯಾಗುವಂತಹ ಯಾವುದೇ ಕ್ರೀಡೆಗಳನ್ನು ದಯವಿಟ್ಟು ಇಲ್ಲಿ ಆಡಬೇಡಿ ಅಂತ ನಾನು ಕೈ ಮುಗಿದು ಬೇಡಿಕೊಳ್ಳುತ್ತಾ, ಮತ್ತೊಮ್ಮೆ ನಾನು CSR ಮುತ್ತೂಟ್ ಫೈನಾನ್ಸ್ ಅವರನ್ನ ಮತ್ತೊಮ್ಮೆ ನೆನೆಸ್ಕೊಳ್ಳುತ್ತೆ. ಯಾಕಂತ ಹೇಳಿದ್ರೆ ಇಷ್ಟು ಚಂದದ ಪಾರ್ಕ್ ಆಗಿದೆ ಅಂತ ಹೇಳಿದ್ರೆ ಮುತ್ತೂಟ್ ಫೈನಾನ್ಸ್ ಅವರು ಮಾಡಿರ್ತಕ್ಕಂಥ ಒಂದು ಕೊಡುಗೆ. ಹಾಗಾಗಿ ಅವರನ್ನು ನಾನು ಮತ್ತೊಮ್ಮೆ ಎಲ್ಲರ ಪರವಾಗಿ ಅಭಿನಂದಿಸ್ತಾ ಇದ್ದೇನೆ. ಹಾಗೇನೆ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರನ್ನ ಈ ಕಾರ್ಯಕ್ರಮದಲ್ಲಿ ಜೋಡಿಸಿಕೊಂಡು ಇಲ್ಲಿ ಒಂದಷ್ಟು ನನಗೆ ಮೆಡಿಕಲ್ ಕ್ಯಾಂಪ್ ಮಾಡಬೇಕು ಅಂತ ಹಿರಿಯರಿಗೆ ಒಂದು ಮನಸ್ಸನ್ನು ಸರ್. ಹಾಗೇನೆ ಅಂದ ಕೃಷ್ಣನ ಮೊನ್ನೆ ಈ ತರ ಮಾತಾಡುವಾಗ ನೀವು ಹೇಳಿದ್ರು, ಮಂಗಳದೇವಿ ದೇವಸ್ಥಾನದ ಹತ್ರ ಅಥವಾ ಪಾರ್ಕ್ ಅಲ್ಲಿ ಒಂದು ಹಾಡ್ತಾ ಇರ್ತಾರೆ ಅಂತ. ಅವರನ್ನ ಇಲ್ಲಿ ಯಾಕೆ ಕರ್ಕೊಂಡು ಬಂದು ಪ್ರತಿ ತಿಂಗಳಿನ ಮೊದಲ ಶನಿವಾರ ಇಲ್ಲಿ ಒಂದು ಸಂಗೀತ ರಸಸಂಜೆ ಮಾಡುವಂತ ಆಶೆ ಉಂಟು. ಬಟ್ ನನ್ನಿಂದ ಒಬ್ಬನಿಂದ ಖಂಡಿತ ಸಾಧ್ಯ ಇಲ್ಲ, ನೀವೆಲ್ಲರೂ ಬರಬೇಕು, ಆವಾಗ ಮಾತ್ರ ಸಾಧ್ಯ ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕೆ ನಾನು ವಂದನೆಗಳನ್ನು ಹೇಳ್ತೇನೆ. ಹಾಗೇನೆ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರನ್ನ ಸ್ವಾಗತಿಸ್ತಾ, ಪ್ರಶಾಂತ್ ನಾಯಕ್ ಅವರು ನಮ್ಮ ಜೊತೆಗಿದ್ದಾರೆ, ಪ್ರಾದೇಶಿಕ ವ್ಯವಸ್ಥಾಪಕರು ಮುತ್ತೂಟ್ ಫೈನಾನ್ಸ್ ಲಿಮಿಟೆಡ್ ಮಂಗಳೂರು ಪ್ರದೇಶ. ಇವರನ್ನ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ನಮ್ಮ ಜೊತೆ ಶ್ರೀಮತಿ ರೇಖಾ ಜೆ ಶೆಟ್ಟಿ, ಮಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರಿದ್ದಾರೆ. ಅವರನ್ನ ಪ್ರೀತಿಯಿಂದ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ಪ್ರವೀಣ್ ಚಂದ್ರ ಆಲು ಅವರು, ನಾನು ಇವಾಗಲೇ ಹೇಳಿದೆ, ನನ್ನ ಎಲ್ಲ ಕಾರ್ಯಕ್ರಮಗಳೇ ಈ ಹಿಂದೆ ನಮ್ಮ ಮನೆ ಪಕ್ಕದಲ್ಲಿ ಒಂದು ಕಾರ್ಯಕ್ರಮ ಆಗಿತ್ತು, ಪೌರ ಕಾರ್ಮಿಕರಿಗೆ ನಾವು ಸನ್ಮಾನ ಮಾಡಿದ್ವಿ. ಆ ಕಾರ್ಯಕ್ರಮಕ್ಕೆ ಸಹ ತುಂಬ ಹೃದಯದಿಂದ ಬಂದಿದ್ರು, ನನ್ನನ್ನು ಹರಸಿದ್ರು. ಹಾಗಾಗಿ ಇನ್ನೊಂದು ಹೇಳ್ತೇನೆ, ಇಲ್ಲೊಂದಷ್ಟು ಕಸ ಹೆಕ್ಕಿದ್ದೆ, ಆವಾಗ ಒಂದು 3 ಗೋಣಿಯಷ್ಟು ಕಸ ಆಗಿತ್ತು. ನಾನು ಅವರಿಗೆ ಕರೆ ಮಾಡಿದೆ, ಸರ್ ಕಸ ನಾನು ಆ್ಯಕ್ಚುಲಿ 1 ಗೋಣಿ ಅಂತ ಅಂದ್ಕೊಂಡಿದ್ದೆ, ಒಂದು 25 ಬಿಯರ್ ಬಾಟ್ಲ್ ಸಿಕ್ಕಿದೆ ಸರ್ ಇಲ್ಲಿ. ಹಾಗಾಗಿ ನಾನು ಹೇಳುವಂಥದ್ದು ಅವ್ರಿಗೆ ಹೇಳಿದೆ, ಅವು ಇಮ್ಮಿಡಿಯೇಟ್ ಆಗಿ ಆ್ಯಕ್ಷನ್ ತಗೊಂಡು ನಾನು ಮನೆಗೆ ಹೋಗಿ ವಾಪಸ್ ಬರಬೇಕಂದ್ರೆ ಅರ್ಧ ಗಂಟೆಯಲ್ಲಿ ಅದನ್ನು ತಗೊಂಡು ಕ್ಲೀನ್ ಮಾಡಿಸಿದ್ದಾರೆ. ಅಷ್ಟೊಂದು ಸಮಾಜಮುಖಿ ಮತ್ತು ಸಮಾಜದ ಜೊತೆ ಬೆರೆತಿರ್ತಕ್ಕಂಥವ್ರು. ಅವರನ್ನು ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತಿಸ್ತಾ, ನಂದನ್ ಮಲ್ಯ ಅವರು ಯುವ ಉದ್ಯಮಿ, ನನಗೆ ಕಳೆದ 4-5 ವರ್ಷಗಳಿಂದ ಪರಿಚಯವರು. ಅವರು ಸಹ ಮನೆಯಲ್ಲಿ ಹಕ್ಕಿಗಳನ್ನು ಸಾಕುವಂಥವ್ರು, ಪ್ರಾಣಿ ಪಕ್ಷಿಗಳ ಬಗ್ಗೆ ತುಂಬ ಪ್ರೀತಿ ಇರ್ತಕ್ಕಂಥವ್ರು. ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿರೋದು ತುಂಬ ನಮಗೆ ಖುಷಿ. ಹಾಗೇನೆ RJ ನಯನವರು ದಯವಿಟ್ಟು ವೇದಿಕೆಗೆ ಬರಬಹುದು ಅಂತ ಕೇಳ್ಕೊಳ್ತೇನೆ. ಯಾಕಂತ ಹೇಳಿದ್ರೆ ದೊಡ್ಡ ನನ್ನ ಅಭಿಮಾನಿ, ಅವರ ಅಭಿಮಾನಿ ಸಹ ಹೌದು ನಾನು. ಯಾಕಂತ ಹೇಳಿದ್ರೆ ಪರಿಸರದ ವಿಚಾರ ಬಂದಾಗ ಪ್ರತಿದಿನ ಧ್ವನಿ ಎತ್ತುವವರು ನಮ್ಮ RJ ನಯನ ಅವರು. ಪ್ರತಿ ಕ್ಷಣಕ್ಕೂ
ಪ್ರಕೃತಿಯ ಬಗ್ಗೆ ನಾವು ವರ್ಷಕ್ಕೊಮ್ಮೆ ವನ ಮಹೋತ್ಸವ ಮಾಡ್ಬೋದು, ಬಟ್ ಅವರು ಪ್ರತಿದಿನ ತಮ್ಮ ಮಾತಲ್ಲಿ ಉಸಿರಲ್ಲಿ ಪರಿಸರವನ್ನು ಪ್ರೀತಿಸುವವರು RJ ನಯನ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ, ಹಾಗೆಯೇ ನಮ್ಮ ಜೊತೆ ಇವತ್ತು ಸಂದೇಶ್ ನೀರುಮಾರ್ಗ ಖ್ಯಾತ ಗಾಯಕರು. ಇವರ ಬಗ್ಗೆ ನಾನು ಹೇಳಬೇಕಂತಿಲ್ಲ, ಯಾಕೆ ನೀವೆಲ್ಲರೂ ಚಿರಪರಿಚಿತರು ನಮಗೆ. ಹಾಗಾಗಿ ಅವರು ನಮ್ಮ ಜೊತೆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ನಮ್ಮ ಹಾಡಿನ ಜೊತೆ ಅವರು ಸಹ ಇದ್ದಾರೆ ಅಂತ ಹೇಳ್ತಾ, ನಮ್ಮ ಜೊತೆ ಶ್ರೀಮತಿ ಮಂಜುಳಾ ವಾರಿಜಾಕ್ಷ ಅವರು ಶಾಖಾ ವ್ಯವಸ್ಥಾಪಕರು, ಮುತ್ತೂಟ್ ಫೈನಾನ್ಸ್ ಲಿಮಿಟೆಡ್, ಪಂಪೆಲ್ ಇವರಿದ್ದಾರೆ. ಇವರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ, ದಿನೇಶ್ ಕೋಟಿ ಅಲ್ಬೇಲ್ ನನ್ನ ಎಲ್ಲ ಕಾರ್ಯಕ್ರಮ 2-3 ದಿನಗಳಿಂದ ರಾತ್ರಿ 12 ಗಂಟೆ ತನಕ ನನ್ನ ಜೊತೆ ಇಲ್ಲಿದ್ದು ನನ್ನ ಜೊತೆ ಸಹಕರಿಸಿದವರು, ಅವರೊಬ್ಬರು ದೊಡ್ಡ ಪರಿಸರ ಪ್ರೇಮಿ ಅಂತ ಹೇಳ್ತಾ ಅವರನ್ನ ಪ್ರೀತಿಯಿಂದ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಹಾಗೇನೆ ರಮೇಶ್ ಸರ್ ಮಾಲಕರು, ಅವ್ರು ಯಾವತ್ತೂ ಹಿಂದೆ ಇರುವವರು. ನಾನು ಪ್ರತಿ ಸಾರಿ ಹೇಳೋದು ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು, ಯಾಕಂತ ಹೇಳಿದ್ರೆ ಆಗದಿಂದ ನಮ್ಮ ಜೊತೆ ಇದ್ದಾರೆ. ಈಗ ಇಷ್ಟು ಪಾರ್ಕ್ ನೋಡಿ, ಒಂದು ಕೆಲಸ ಅಂತ ಹೇಳಿದ್ರೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಾವೊಂದಿಷ್ಟು ಕೆಲಸ ಆಗ್ಬೇಕು ಸರ್, ಇಷ್ಟು ಅಂತ ಬಜೆಟ್ ಅಂತ ಕೊಟ್ಟರೆ ಖಂಡಿತವಾಗಿ ಅದನ್ನು ಮಾಡಿ ಹೋಗುವಂಥ ಕೆಲಸ ಮುಗಿಸುವ ಒಂದು ಇರುವಂಥದ್ದು. ಆದರೆ ಇವರು ಹಾಗಲ್ಲ, ಇವರ ಕಾರ್ಯವೈಖರಿಯೇ ಬೇರೆ. ಇತ್ತೀಚೆಗೆ ಒಂದು ವಿಡಿಯೋ ಸಹ ಹಾಕಿದೆ, ದೊಡ್ಡ ದೊಡ್ಡ ಗಿಡಗಳನ್ನು ಹಾಕಿದ್ದಾರೆ, ಯಾಕಂದರೆ ಹಾಕಿದ ಗಿಡಗಳು ಉಳಿಬೇಕು ಅನ್ನೋಂಥದ್ದು. ಹಾಗೆ ಒಂದಷ್ಟು ಮುತುವರ್ಜಿ ತಗೊಂಡು ಅವರು ಮಾಡಿದ್ದಾರೆ. ಅವರನ್ನು ನಾನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಹಾಗೆಯೇ ಭಾಸ್ಕರ್ ರೈ ಕಟ್ಟೋರು ಬರಬೇಕಿಷ್ಟೇ, ಬಂದಿಲ್ಲ ಇನ್ನು, ಅವ್ರು ನಮ್ಮನ್ನ ಸೇರ್ಕೊಳ್ಳಿಕ್ಕಿದ್ದಾರೆ. ಹಾಗೆಯೇ ನಮ್ಮ ಪ್ರಸಾದ್ ಕುಮಾರ್ ಅವರು ಪ್ರತಿದಿನ ನನಗೆ ಕಾಲ್ ಮಾಡಿ, ಕೇಶವಣ್ಣ ಹೇಗಾಗ್ತುಂಟು ಕಾರ್ಯಕ್ರಮ, ಎಂತ ಆಗ್ತುಂಟು, ನಮ್ದೇನೋ ಸಹಕಾರ ಬೇಕಾ, ನಾನೇನು ಬರಬೇಕಾ, ಈ ಥರ ಹೇಳ್ಕೊಂಡು ನನ್ನನ್ನು ಹುರಿದುಂಬಿಸಿದವರು. ಅವರನ್ನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಬಾಬುಗೌಡ ಪೊಯ್ಯ, ನಮ್ಮ ಕಸ್ವಿ ಹಸಿರು ದಿಬ್ಬಣದ ಕಾರ್ಯದರ್ಶಿ, ನಮ್ಮ ಈ ಸಂಸ್ಥೆಯ ಬೆನ್ನೆಲುಬು. ಹಾಗಾಗಿ ಅವರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಾ, ಶ್ರೀಮತಿ ಶ್ರದ್ಧಾ ಕೇಶವರಾಮ ಕುಂಜ ಅಧ್ಯಕ್ಷರು, ಹಾಗೆಯೇ ಎಲ್ಲ ಬಂದಂತಹ KHP ಕಾಲೋನಿಯ ಎಲ್ಲ ಪರಿಸರದ ನಾಗರಿಕರಿಗೆ ನಾನು ಮತ್ತೊಮ್ಮೆ ಕೈ ಮುಗಿದು ನಿಮ್ಮನ್ನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಜೊತೆ ನಿತ್ಯಾನಂದ ಕೊಕ್ಕಡದವರು, ನಮ್ಮೂರಿನವರು, ಗೌರವ ಅಧ್ಯಕ್ಷರು KHP ಕ್ಷೇಮ ಅಭಿವೃದ್ಧಿ ಸಮಿತಿಯವರು, ಅವರನ್ನು ಸಹ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮೆಲ್ಲರನ್ನು ಸ್ವಾಗತಿಸಿದ ಶ್ರೀ ಕೇಶವ ರಾಮಕುಂಜ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಖಂಡಿತವಾಗಿ ಸರ್ಕಾರದ ಜವಾಬ್ದಾರಿಯೊಂದಿಗೆ ಅದು ನಮ್ಮ ನಾಗರಿಕೆಯ ಪರಿಸರದ ಜವಾಬ್ದಾರಿ ನಮ್ಮ ಕೈಯಲ್ಲಿದೆ ಅಂತ ನಮಗೆ ನಮ್ಮ ಜವಾಬ್ದಾರಿ ಪುನರ್ಜೀವಗೊಳಿಸಿದ ಕೇಶವ್ಗೆ ಧನ್ಯವಾದಗಳು. ಇದೀಗ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸಿದ್ಧಗೊಂಡಿರುವ ವಿಶೇಷ ಗೀತೆಯ ಶೀರ್ಷಿಕೆ ಬಿಡುಗಡೆ ಕಾರ್ಯಕ್ರಮವನ್ನು ಈಗ ನೆರವೇರಿಸೋಣ. ವೇದಿಕೆಯ ಗಣ್ಯರಲ್ಲಿ ನಮ್ಮ ವಿನಂತಿ. ಹುಟ್ಟುಹಬ್ಬಕ್ಕೆ ಪ್ರಕೃತಿ ಪ್ರೇಮದ ಹರಿದ್ವಣ ಎಂಬ ಕನ್ನಡ ಕಿರುಚಿತ್ರ ನಿರ್ಮಾಣ ಮಾಡಿ ಪ್ರಶಸ್ತಿ ವಿಜೇತರಾಗಿ ನ್ಯಾಷನಲ್ ಪ್ರಶಸ್ತಿ ವಿಜೇತ ಈ ಕಿರುಚಿತ್ರಕ್ಕೆ ಪಡೆದಿದೆ. ಇದೀಗ 28 ಪ್ರದರ್ಶನ ಕಂಡ ಏಕೈಕ ಕನ್ನಡ ಕಿರುಚಿತ್ರ ಎಂದು ಹೇಳಲು ಖಂಡಿತವಾಗಿ ನಮಗೆ ಹೆಮ್ಮೆ ಅನಿಸುತ್ತಿದೆ. ಇದು ಈಗ ಕಸ್ವಿಯ 5ನೇ ಹುಟ್ಟುಹಬ್ಬದ ಪ್ರಯುಕ್ತ ಕಸ್ವಿ ಹಸಿರು ದಿಬ್ಬಣ ನಿರ್ಮಾಣದಲ್ಲಿ ಪ್ರಕೃತಿಯ ಉಳಿವಿನ ಕುರಿತಾದ ಅದ್ಭುತ ಹಾಡು ಮೂಡಿ ಬರುತ್ತದೆ. ಹಾಡಿನ ಇದೀಗ ಟೈಟಲ್ ಸಾಂಗ್ ಶೀರ್ಷಿಕೆ ಬಿಡುಗಡೆ ಇದೀಗ ನಮ್ಮ ಮಧ್ಯೆ. ವೇದಿಕೆಯಲ್ಲಿರುವ ನಮ್ಮ ಮುತ್ತೂಟ್ ಫೈನಾನ್ಸ್ನ ರೀಜನಲ್ ಮ್ಯಾನೇಜರ್ ಶ್ರೀ ಪ್ರಶಾಂತ್ ನಾಯಕ್, ನಮ್ಮ ಕಾರ್ಪೊರೇಟರ್ ಆಗಿರೋ ಶ್ರೀ ಪ್ರವೀಣ್ ಚಂದ್ರಾಳ್ವ, ನಮ್ಮ BJP ಯುವ ಮೋರ್ಚಾ ಅಧ್ಯಕ್ಷರು ಹಾಗೂ ಯುವ ಮುಖಂಡ ಶ್ರೀ ನಂದನ್ ಮಳ್ಯ, ನಮ್ಮ ವಲಯ ಆಯುಕ್ತರು ಶ್ರೀಮತಿ ರೇಖಾ ಜಿ ಶೆಟ್ಟಿ ಹಾಗೂ ನಮ್ಮ ಗೌರವ ಅಧ್ಯಕ್ಷರು ನಿತ್ಯಾನಂದ ಗೌಡ ಸರ್ ಹಾಗೂ ಎಲ್ಲ ಗಣ್ಯ ಅತಿಥಿಗಳು. ಯಾರು ನನ್ನ ಹೆಸರು ಇನ್ನೂ ಕಲಿಗೆ ಹೋಗಲ್ಲ, ದಯಮಾಡಿ ಎಲ್ಲರೂ ಕೂಡ ಈ ಒಂದು ಶೀರ್ಷಿಕೆ ಗೀತೆಯ ಬಿಡುಗಡೆಯನ್ನು ತಾವು ನೆರವೇರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ಅಲ್ಲಿ 3 ರಿಬ್ಬನ್ಸ್ ಇದೆ. ನಗದೊಮ್ಮೆ ಕಸ್ವಿ ಹಸಿರು ದಿಬ್ಬಣ. ನಗದೊಮ್ಮೆ ಕಸ್ವಿ ಹಸಿರು ದಿಬ್ಬಣ.
ಹಾಡಿನ ಹೆಸರು ತೋರಣ. ಮುಖದೊಮ್ಮೆ ಕೈ ಚಪ್ಪಾಳಿನೊಂದಿಗೆ ನಾವು ಈ ಶೀರ್ಷಿಕೆ ಗೀತೆಯನ್ನು ಬಿಡುಗಡೆಗೊಳಿಸಿದ ಎಲ್ಲ ನಮ್ಮ ವೇದಿಕೆಯಲ್ಲಿ ಗಣ್ಯ ಅತಿಥಿ ನಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಇದೀಗ ನಮ್ಮ ವೇದಿಕೆಯಲ್ಲಿ ಅತಿಥಿ ಆಗಿರುವ ಕಾರ್ಪೊರೇಟರ್ ಶ್ರೀ ಪ್ರವೀಣ್ ಚಂದ್ರ ಆಳ್ವ, ಮುತ್ತೂಟ್ ಫೈನಾನ್ಸ್ ಲಿಮಿಟೆಡ್ ಮತ್ತು ಕಸ್ವಿ ಹಸಿರು ದಿಬ್ಬಣ ಇವರ ಸಹಯೋಗದಲ್ಲಿ ನಡೆಯುವಂಥ ವಿಶ್ವ ಪರಿಸರ ದಿನಾಚರಣೆಯ ವೇದಿಕೆಯಲ್ಲಿರುವಂಥ ಪ್ರಶಾಂತ್ ನಾಯಕ್ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು ಕೂಡ. ಹಾಗೆ ನನ್ನ ಮಿತ್ರರು ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕರಾದಂಥ ವೇದವ್ಯಾಸ್ ಕಾಮತ್ರು ಇನ್ನು ಈಗಾಗಲೇ ಸ್ವಲ್ಪ ಹೊತ್ತಿನಲ್ಲಿ ಬರ್ತಾರೆ. ಹಾಗೆ ನಮ್ಮ ಝೋನಲ್ ಕಮಿಷನರ್ ಮತ್ತು ಬಹಳ ಹೆಸರುವಾಸಿಯಾದ ನಮ್ಮ ಮಂಗಳೂರು ನಗರ ಪಾಲಿಕೆಯಲ್ಲಿ ಒಂದು ಒಳ್ಳೆಯ ಲೇಡಿ ಸಿಗಮ್ ಅಂತ ಹೇಳ್ಬೋದು ಅವರನ್ನು, ರೇಖಾ ಶೆಟ್ಟಿ ಅವರನ್ನು. ಹಾಗೆ ನಾನು ಎಲ್ಲರ ಹೆಸರುವುದಿಲ್ಲ, ನನ್ನ ಮಿತ್ರರು, ಯುವ ನಾಯಕರು ಮತ್ತು ದೊಡ್ಡ ಉದ್ಯಮಿ, ನಮಗೆ ನೆನಪುಂಟು ರೈಸ್ ಮಿಲ್ನ ಓನರ್ ಅವರು, ನಂದನ್ ಮಲ್ಯರವರು, ಸುಜೀತ್ರವರು, ಮತ್ತು ನಮ್ಮ KHBಯ ಗೌರವ ಅಧ್ಯಕ್ಷರು ನಿತ್ಯಾನಂದ್ರವರು, ಮತ್ತು ನಾನು ಎಲ್ಲರ ಹೆಸರು ತಗೊಳ್ಳೋದಿಲ್ಲ. ನಮ್ಮ ಸೆಲೆಬ್ರಿಟಿ ಅವರೆಲ್ಲ ಇದ್ದಾರೆ, ಅವರು RJ ಅವರೆಲ್ಲ, ಎಲ್ಲರಿಗೆ ವಂದಿಸುತ್ತಾ ನನ್ನ ಆತ್ಮೀಯರು, ವೇದಿಕೆ ಮುಂಭಾಗದಲ್ಲಿರುವ ನನ್ನ ಆತ್ಮೀಯರೇ, KHB ಕಾಲೋನಿ ಅಂದರೆ ಹೈಯೆಸ್ಟ್ ಸಿವಿಕ್ ಸೆನ್ಸ್ ಇರುವಂಥ ಒಂದು ನನ್ನ ಭಾಗದ ಒಂದು ಭಾಗ ಅಂದರೆ ಅದು KHB ಎಕ್ಕೂರು ಎಲ್ಲ. ಇಲ್ಲಿ ಸಿವಿಕ್ ಸೆನ್ಸ್ ಒಳ್ಳೆ ಉಂಟು, ಆದರೆ ಏನು ಮಾಡೋದು, ಕೆಲವರು ಬಂದು ಬಿಯರ್ ಕುಡಿತಾರೆ ಪಾರ್ಕ್ ಅಂತ, ಪಾಪ ನಮ್ಮ ಇವರು ಸಹಿಸ್ಕೊಳ್ತಾರೆ. ಬಟ್ ಸಿವಿಕ್ ಸೆನ್ಸ್ ಅವರಿಗೆ ಬರಬೇಕು. ನಾವು ಇಲ್ಲಿರೋರು ಈ ಪಾರ್ಕನ್ನು ಗಲೀಜು ಮಾಡೋದಿಲ್ಲ, ಇಲ್ಲಿಯವರವರು ಪಾರ್ಕನ್ನು ಸ್ವಚ್ಛ ಮಾಡಿದ್ದಾರೆ. ಇಷ್ಟು ಒಳ್ಳೆ ಪಾರ್ಕ್ ನೋಡಿ, ಇಂಥ ಒಂದು ಜಾಗದಲ್ಲಿ ಇಷ್ಟು ಒಳ್ಳೆ ಪಾರ್ಕ್ ಮಾಡಿರಬೇಕಾದ್ರೆ ಅದು ಇಷ್ಟು ಮೇಂಟೈನ್ ಆಗಿರಬೇಕಾದ್ರೆ ಇದಕ್ಕೆ ಮೂಲ ಕಾರಣ ನನ್ನ KHBಯ ಜನರು. ನೀವು ಹೇಳಿದ್ದು ಕರೆಕ್ಟ್, ನೀವು ಭಾಳ ಒಳ್ಳೆಯ ಕೆಲಸ ಮಾಡಿದ್ರಿ. ನಾನು ಮೊದಲಿಗೆ ಎಲ್ಲರಿಗೆ ಪರಿಸರ ದಿನ ಮತ್ತು ತಸ್ವಿಗೆ ಹ್ಯಾಪಿ ಬರ್ತ್ಡೇ ಅಂತ ಹೇಳಲಿಕ್ಕೆ ನಾವು ರಾಜಕೀಯದವರು ಕಾರ್ಪೊರೇಟ್ರವರು ಮಾತಾಡಿದರೆ ನಾವು ಇದನ್ನೇ ಮಾತಾಡೋದು. ಆದರೆ ಎಲ್ಲರಿಗೆ ಶುಭಾಶಯ ಹೇಳುತ್ತಾ, ಈ KHB ಭಾಗದಲ್ಲಿ ನೀವು ಇವತ್ತು ಕ್ಲೀನ್ ಮಾಡಿ ಮರಗಳನ್ನು ನೆಟ್ಟಿದ್ದೀರಿ. ಇದಕ್ಕೆ ನಾನು ಮೊದಲಾಗಿ ಮುತ್ತೂಟ್ ಫೈನಾನ್ಸ್ ಮತ್ತು ನನ್ನ ಮಿತ್ರನ ಬಗ್ಗೆ ನಾನು 2-3 ಕಾರ್ಯಕ್ರಮಕ್ಕೆ ಹೋಗಿದೆ. ಪರಿಸರ ದಿನದಲ್ಲಿ ಹುಟ್ಟಿದವರಂದರೆ ಆ ಪರಿಸರದ ಆಸಕ್ತಿ ಬರಬೇಕು, ಅದು ದೇವರು ಆ ದಿನದಲ್ಲಿ ಹುಟ್ಟಿಸಿದೆ ಅದಕ್ಕೆ. ಆದ್ದರಿಂದ ನಿಮ್ಮಿಂದ ದೊಡ್ಡ ದೊಡ್ಡ ಕೆಲಸಗಳಾಗಿ ಇವತ್ತು KHB ಕಾಲೋನಿ ಅಂದರೆ ಕೋಸ್ಟ್ ಗಾರ್ಡ್ ಮತ್ತು KHB ಕಾಲೋನಿ ಮತ್ತು ಮೆಸ್ಕಾಂ ಕಾಲೋನಿ ಇದು ಹೈಲಿ ಸೆಕ್ಯೂರ್ಡ್, ಅಂದರೆ ನಮ್ಮಲ್ಲಿ ಒಂದು ಭಾಳ ಹೈಲಿ ಸೆಕ್ಯೂರ್ಡ್ ಏರಿಯಾ ಅಂತ ಹೇಳ್ತೇವೆ ನಾವು. ಇಲ್ಲಿಗೆ ಇವತ್ತು ನೀವು ಕ್ಲೀನ್ ಮಾಡಿ ಮರಗಳನ್ನು ನೆಟ್ಟಿದ್ದೀರಿ. ಅದರಲ್ಲೂ ಕೂಡ ಅದಕ್ಕೆ ಒಂದು ಮಾರ್ಗದರ್ಶನ ನೀಡಿದಂಥ ನಮ್ಮ ಯಾರು ಸಹ್ಯಾದ್ರಿ ರಮೇಶಣ್ಣ ಅವರು ಸಹ ನಮ್ಮ ವಾರ್ಡ್ನವರೇ. ನಮ್ಮ ಕಂಕನಾಡಿ 49ನೇ ವಾರ್ಡ್ನಲ್ಲಿ 3 ಪಾರ್ಕ್ಗಳುಂಟು. ಒಂದು ಸದಾಶಿವನಗರ ಪಾರ್ಕ್, ಒಂದು KHB ಪಾರ್ಕ್, ಒಂದು ಪ್ರಗತಿ ನಗರ ಪಾರ್ಕ್, ಎಲ್ಲ ಈ ಸೈಡಲ್ಲೇ ಉಂಟು. ಆದ್ದರಿಂದ ನಾನು ಎಲ್ಲರ ಹತ್ರ ಕಳಕಳಿಯ ವಿನಂತಿ ಏನಂದರೆ, ನಾವು ಪಾರ್ಕ್ಗಳನ್ನು ಮೇಂಟೈನ್ ಮಾಡಬೇಕು. ಸರ್ಕಾರದ ಮಾತು ಈಗ ಇವತ್ತು ಭಾಳ ಒಳ್ಳೆಯ ಮಾತನ್ನು ನೀವು ಹೇಳಿದಿರಿ. ಸರ್ಕಾರದ ಕೆಲಸ ಪಾರ್ಕ್ ಮಾಡ್ತೇವೆ, ಗಿಡ ನೆಡ್ತೇವೆ, ಆದಮೇಲೆ ಅದನ್ನು ಮೇಂಟೈನ್ ಮಾಡುವಂಥವ್ರು ಯಾರು? ನಾವು ಪಾರ್ಕಿಗೆ ಬರುವಂಥವ್ರು. ಇಲ್ಲಿ ಏನು ಗಿಡ ನೆಟ್ಟಿದ್ದೇವೆ ಅದಕ್ಕೆ ನೀರನ್ನು ಹಾಕಿ ನಾವು ಮೇಂಟೈನ್ ಮಾಡ್ತೇವೆ, ಬಟ್ ನೀರನ್ನು ಹಾಕಿ ಅದನ್ನು ಉಳಿಸುವಂಥ ಕೆಲಸ ಕೂಡ ನಾವು ಮಾಡಬೇಕು. ಭಾಳ ಸಂತೋಷದ ವಿಚಾರ, ನಮ್ಮ ವಾರ್ಡನ್ನು ನೀವು ಪಿಕ್ ಮಾಡಿದ್ದೀರಿ ಈ ಒಂದು ಒಳ್ಳೆಯ ಕೆಲಸಕ್ಕೆ. ಹಾಗೆ ಪರಿಸರ, ನಮಗೆ ಮರಗಳು ಯಾಕೆ ಗಿಡಗಳು ಬೇಕು ಅಂತ ಎಲ್ಲರಿಗೂ ಗೊತ್ತಿರು. ಒಂದು 20-25 ವರ್ಷ 30 ವರ್ಷ ಮುಂಚೆ ಯಾರೋ ಮಿನರಲ್ ವಾಟರ್ ಉದ್ಘಾಟನೆ ಅಂದರೆ ಈ ದೇಶದಲ್ಲಿ ಈ ಬಾಟಲ್ ನೀರು ಕುಡಿಲಿಕ್ಕೆ ಬಾಟಲ್ ನೀರನ್ನು ಇಂಟ್ರೊಡ್ಯೂಸ್ ಮಾಡುವಂಥ ಅದರ ಮೊದಲ ಒಂದು ಫಂಕ್ಷನ್ ಅಂತೆ. ಅಂದರೆ ಬಾಟಲಲ್ಲಿ ನೀರನ್ನು ಕುಡಿಯುವಂಥದ್ದು, ಅಂದರೆ ಹಣ ಕೊಟ್ಟು ಬಾಟಲನ್ನು ನೀರು ತೆಗೆದು ಕುಡಿಬೇಕಂತ. ಆವಾಗ ಆ ಸಭೆಯಲ್ಲಿದ್ದವ್ರು ಹೇಳಿದ್ರಂತೆ, ಇವನು ಹುಚ್ಚ ಅಲ್ಲ, ಇವ ಕಂಪಿನವ, ನಮ್ಮಲ್ಲಿ ಬಾಟಲ್ಗೆ ಹಣ ಕೊಟ್ಟು ನೀರು ತಗೊಳ್ಳುವವರು ಯಾರಾದರೂ ಇದ್ದಾರಾ ಅಂತ. ಆದರೆ ಇವತ್ತಿನ ದಿವಸ ಪರಿಸ್ಥಿತಿ ಏನಾಗಿದೆ, ನಮ್ಮ ಕಾರಲ್ಲಿ 5 ಬಾಟಲ್ಗಳು, ಬೈಕಲ್ಲಿ
ಬಾಟಲ್ಗಳು ಮನೆಯಲ್ಲಿ ಎಲ್ಲ ಕಡೆಯಲ್ಲಿ ಬಾಟಲ್. ಅಂದರೆ ನಮಗೆ ಮಿನರಲ್ ವಾಟರ್ ಅಂಗಡಿಯಿಂದ ತೆಗೆಯದೆ ನಮಗೆ ನಿದ್ದೆ ಬರುವುದಿಲ್ಲ. ಅದು ಒಂದು ದಿವಸ ಇದೇ ಪರಿಸ್ಥಿತಿ ಏನು ಬರ್ಬೋದು ಅಂದರೆ ನಮ್ಮ ಶಾಲಾ ಮಕ್ಕಳು ಬ್ಯಾಗನ್ನು ಕೈಯಲ್ಲಿ ಹಿಡಿದು ಬ್ಯಾಗಿನ ನಮ್ಮ ಬೆನ್ನ ಹಿಂದೆ ಈ ಜಾಸ್ ಬ್ಯಾಗ್ ಎಲ್ಲ ಬರ್ತಿತ್ತಲ್ಲ, ಹಾಗೆ ಆಕ್ಸಿಜನ್ ಕೊಂಡೋಗುವ ದಿನ ಬರ್ಬೋದು. ನಾವು ಮರವನ್ನು ರಕ್ಷಿಸಿದ್ರೆ, ಗಿಡಗಳನ್ನು ನೆಡೆದಿದ್ರೆ. ಯಾಕಂದರೆ ಮರದಿಂದ ಮಾತ್ರ ಆಕ್ಸಿಜನ್ ಸಿಗೋದು. ಈ ಮರವನ್ನೇ ಕಡಿದಾಗ ನಾವು ಸರ್ವನಾಶ ಆಗ್ತೇವೆ. ಆದ್ದರಿಂದ ಮೊದಲು ಬಿಸ್ಲರಿ ಬಾಟಲನ್ನು ನಾವು ಖರೀದಿ ಮಾಡಿ ತೆಗಿತಿದ್ದೆವು. ಮರಗಳನ್ನು ಪರಿಸರವನ್ನು ಉಳಿಸದಿದ್ದರೆ ನಾವು ಆಕ್ಸಿಜನ್ ಕೂಡ ಹಣದಿಂದ ಪಡೆಯುವಂಥ ದಿನ ಬರ್ಬೋದು. ಆದ್ದರಿಂದ ಇವತ್ತು ಏನು ಕೇಶವ್ರವರು ಮತ್ತು ಮುತ್ತೋಟ್ ಫೈನಾನ್ಸ್ನವರು ಈ ಮುತುವರ್ಜಿಯನ್ನು ವಹಿಸಿದ್ದೀರಿ, ನಿಜಕ್ಕೆ ನಾನು ಅಭಿನಂದನೀಯ. ಇದು ಒಂದು ಅವೇರ್ನೆಸ್ ಆಗಬೇಕು, ಎಲ್ಲರೂ ಗಿಡ ನೆಡಬೇಕು. ನಾನು ಕಾರ್ಪೊರೇಷನ್ನ ಒಂದು ಜನಪ್ರತಿನಿಧಿಯಾಗಿ ನಾವು ರೇಖಾ ಶೆಟ್ಟಿ ಅವರು ಇದ್ದಾರೆ, ಝೋನಲ್ ಕಮಿಷನರ್ ಇದ್ದಾರೆ, ನಿಮ್ಗೆ ಗೊತ್ತಿರ್ಬೋದು. ಅವರ ಹತ್ರ 1,000-1,500ಕ್ಕಿಂತ ಜಾಸ್ತಿ ಕಂಪ್ಲೇಂಟ್ಗಳುಂಟು. ಏನು ಕಂಪ್ಲೇಂಟ್ ಅಂದರೆ, ನನ್ನ ಮನೆಯ ಬದಿಯಲ್ಲಿ ರೋಡ್ ಸೈಡಲ್ಲಿ ಒಂದು ಮರ ಉಂಟು, ಆ ಗೆಲ್ಲು ನನ್ನ ಮನೆಯ ಒಳಗೆ ಬಂದಿದೆ, ಗಿಡಗಳ ಎಲೆಗಳು ಕೆಳಗೆ ಬೀಳ್ತದೆ, ಅದನ್ನು ಒಂದು ಕಡಿಸಬೇಕಂತ. ಆದರೆ ಕಾರ್ಪೊರೇಷನಲ್ಲಿ ಅಂತ ಬೈಲವೇನೇ ಇಲ್ಲ. ಅಂದರೆ ಮರವನ್ನು ಕಡಿಯುವಂಥ ಬೈಲೋ ಇಲ್ಲ. ತೆಂಗಿನ ಮರ ನಮ್ಮ ಮನೆಗೆ ಬೀಳ್ತದೆ, ತೆಂಗಿನ ಮರ ಕಡಿಯಿರಿ ಅಂತ. ನಾವು ಪರಿಸರವನ್ನು ಉಳಿಸಲಿಕ್ಕೆ ನಾವು ಮರವನ್ನು ನೆಡ್ತೇವೆ. ನಾನು ಅದಕ್ಕೆ ಬೇಕಾಗಿ ಹೇಳಿದೆ, ನಮ್ಮಲ್ಲಿ ಈಗ ಗೇಲ್ ಗ್ಯಾಸ್ನ ಮಾರ್ಗದ ಆಚೆ ಬದಿ ಈಚೆ ಬದಿಯಲ್ಲಿ ಗೇಲ್ ಗ್ಯಾಸ್ನ ಇದು ಲೈನ್ ಬರ್ತದೆ, ಜಲಸಿರಿಯ ಲೈನ್ ಬರ್ತದೆ. ನೀವು ನಟ್ಟು 3 ವರ್ಷದಲ್ಲಿ ಪುನಃ ತೆಗಿಬೇಕಾಗ್ತದೆ. ಅದನ್ನು ತೆಗೆಯೋದು ಬೇಡ, ಆದಮೇಲೆ ನಾವು ಒಳ್ಳೆ ರೀತಿಯಲ್ಲಿ ಮಾಡುವ ಹಾಗೆ ಅದನ್ನು ಮೇಂಟೈನ್ ಮಾಡೋದು. ಇವತ್ತು ಅವರು ಕಷ್ಟಪಟ್ಟು ಇಲ್ಲಿ ಈ ಮಳೆಯಲ್ಲಿ ಕೂಡ ಒಂದು ವಾರ ಕೆಲಸ ಮಾಡಿ, ನಾನು ಡೈಲಿ ಅವರು ಪಾಪ ಫೋನ್ ಮಾಡ್ತಾಯಿದ್ದರು, ಕೆಲಸ ಮಾಡಿ ಇದನ್ನು ಒಳ್ಳೆ ರೀತಿಯಲ್ಲಿ ನಮಗೆ ಕೊಟ್ಟಿದ್ದಾರೆ. ಇದನ್ನು ಉಳಿಸುವಂಥ ಕೆಲಸ ನಮ್ಮದು ಅಂತ ಹೇಳುತ್ತಾ ಎಲ್ಲರಿಗೆ ಧನ್ಯವಾದ. ಯಾಕಂದರೆ ಇವತ್ತು ಈ ಮಳೆಯಲ್ಲಿ ನೋಡಿ ಗೊತ್ತಿರ್ಬೋದು, ಈ ಮಳೆಯಲ್ಲಿ ಕೂಡ ಈ ಪರಿಸರ ದಿನವನ್ನು ಆಚರಿಸಬೇಕಂದ್ರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ ಅಂದರೆ ನಮ್ಮ ವಾರ್ಡಿನ ಜನರಿಗೆ ಎಷ್ಟು ಸಿವಿಕ್ ಸೆನ್ಸ್ ಉಂಟಂತ ನಿಮ್ಮ ಇದರಲ್ಲಿ ಅರ್ಥ ಮಾಡ್ಬೋದು ಅಂತ ಹೇಳ್ತಾ ನಾನು ಎಲ್ಲರಿಗೆ ಧನ್ಯವಾದಗಳು ಅರ್ಪಿಸ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಶ್ರೀ ಪ್ರವೀಣ್ ಚಂದ್ರ ಕಾರ್ಪೊರೇಟ್ ತಮಗೆ ಧನ್ಯವಾದಗಳು. ಇದೀಗ ನಮ್ಮ ರೀಜನಲ್ ಮ್ಯಾನೇಜರ್ ಮುತ್ತೂಟ್ ಫಿನಾನ್ಸ್ ಅವರು ತಮ್ಮ 2 ಮಾತುಗಳನ್ನು ತಾವು ಆಡಬೇಕು ತಮ್ಮಲ್ಲಿ ಕೇಳ್ಕೊಳ್ತಾನೆ. ನನ್ನಿಂದ ಕ್ಷಮೆ ಇರಲಿ, ಯಾಕಂದರೆ ನಾನು 15 ನಿಮಿಷ ಲೇಟಾಗಿ ಬಂದೆ. ಈ ಮಳೆ ಏನು ತೊಂದರೆ ಕೊಡುತ್ತೆ ಅಂತ ಹೇಳಿದ್ರೆ ಟ್ರಾಫಿಕ್ಕು ಅಷ್ಟು ಸ್ಲೋ ಇತ್ತು, ಅದಕ್ಕಾಗಿ ಕ್ಷಮೆ ಇರಲಿ. ಇವತ್ತಿನ ವಿಶ್ವ ಪರಿಸರ ದಿನಾಚರಣೆಗೆ ನನಗೊಂದು ಅವಕಾಶ ಕೊಟ್ಟಿದ್ದೀರಾ. ನಾನು 2ನೇ ಸತಿ ಇಲ್ಲಿ ಬಂದು ನಾನು ಆ್ಯಕ್ಚುಲಿ ಈ ಸ್ಪಾನ್ಸರ್ಶಿಪ್ಪು ಮತ್ತು ಈ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮಲ್ಲಿ ಪಾಲ್ಗೊಳ್ತಿರೋದು. ವೇದಿಕೆಯಲ್ಲಿರುವಂಥ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ನನ್ನ ಈ ಲೋಕಲ್ ಏರಿಯಾದಲ್ಲಿರುವಂತಹ ಪ್ರಜೆಗಳೇ ಹಾಗೂ ನನ್ನ ಸಿಬ್ಬಂದಿ ವರ್ಗದವರೇ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾನು ಪಾಲ್ಗೊಂಡಿದ್ದಕ್ಕಾಗಿ ನನಗೆ ಸಂತೋಷವಿದೆ. ಯಾಕಂದರೆ ಎಲ್ಲೋ ಒಂದು ಕಡೆ CSR ಆ್ಯಕ್ಟಿವಿಟಿ ಅಲ್ಲಿ ಇದೊಂದು ನಂದು ಒಂದು ಸಂಯೋಗ ಮತ್ತು ಪಾಲ್ಗೊಳ್ಳಿಗೆ ಒಂದು ಅವಕಾಶ ಸಿಗುತ್ತೆ. ಆಲ್ ಓವರ್ ಇಂಡಿಯಾದಲ್ಲಿ ನಾವು ಪ್ರತಿ ತಿಂಗಳಲ್ಲಿ ಒಂದು 100-150 ಕೋಟಿ ನಾವು ಈ ರೀತಿ ಆ್ಯಕ್ಟಿವಿಟಿಯಲ್ಲಿ ಎಲ್ಲೆಲ್ಲಿ ಅವಕಾಶ ಇರುತ್ತೆ ಅಲ್ಲಿ ನಾವು ನಮ್ಮ ಸ್ಪಾನ್ಸರ್ಶಿಪ್ಪು, ನಮ್ಮದು ಸಹಬಾಳ್ವತೆ NGO ಥ್ರೂ ನಾವು ಹೆಲ್ಪು ಒಂದು ಕೈ ಚಾಚಿ ಒಂದು ಸಹಾಯ ನಾವು ವ್ಯಕ್ತಪಡಿಸ್ತೀವಿ. ಈ ಪಾರ್ಕ್ ಹೋಸತೆ ಮತ್ತೊಂದು ಏರಿಯಾದಲ್ಲಿ ನಾವು ಕಿರಣ್ ಜೊತೆಗೆ ಹೊಂದ್ಕೊಂಡು ನಾವು ಡೆವಲಪ್ಮೆಂಟ್ ಮಾಡಿದ್ವಿ. ಅದು ಸೆಬ್ಲಿಂಗ್ಸ್ ಎಲ್ಲ ನಾವು ಇದು ಡೆವಲಪ್ಮೆಂಟ್ ಮಾಡಿದ್ವಿ. ಈ ಸತಿ ಅಂತೂ ನೋಡಿದಾಗ ನಾನು ಫೋಟೋ ನೋಡಿದೆ ನಿನ್ನೆ, ಏನು ಬಿಫೋರ್ ಆ್ಯಂಡ್ ಆಫ್ಟರ್ ಅಂತ ನಾವು ನೋಡಿದಾಗ ಮೊದಲಿಂದ ಈ ಪರಿಸ್ಥಿತಿ ಪಾರ್ಕಿಂದು ಒಂದು ರೀತಿ ಎಲ್ಲೋ ಒಂದು ಕಡೆ ಇವರು ಸರ್ ಹೇಳಿದರು, ಈಗ ಎಲ್ಲೋ ಒಂದು ಕಡೆ ಪಾರ್ಟಿ ಮಾಡಲಿಕ್ಕೆ ಯುವ ಜನಾಂಗ ಬಂದು ಇದು ಒಂದು ಪಾರ್ಟಿ ಸ್ಪಾಟ್ ಆಗಿತ್ತು. ಬಟ್ ಆ್ಯಕ್ಚುಲಿ ಈ ಪಾರ್ಕೆಲ್ಲ ಈ KHB ಕಾಲೋನಿಯಲ್ಲಿ ಹೆಂಗಿರುತ್ತೆ ಅಂತ ಹೇಳಿದ್ರೆ, ನಾವು 24 hours 24 ಗಂಟೆ ಭಾಳ ಬ್ಯುಸಿ ಇರ್ತೀವಿ ಲೈಫಲ್ಲಿ. ಒಂದು ಅರ್ಧದಿಂದ 1 ಗಂಟೆ 45 ಮಿನಿಟ್ಸ್ ಡಾಕ್ಟ್ರ್ ಹೇಳಿದ ಪ್ರಕಾರ ಒಂದು ವಾಕಿಂಗ್ ಇರಲಿ, ಎಲ್ಲೋ ಒಂದು ಕಡೆ ನಮಗೆ ಏನು ಒಂದು ಸೆಲ್ಫ್ ಮೋಟಿವೇಶನ್ಗಾಗಿ ಒಂದು ವಾಕಿಂಗಿಗಾಗಿ ಒಂದು ಪಾರ್ಕ್ ಇರಬೇಕಂತೇಳಿ. ಅದು ಸರಿಯಾಗಿ ಅಂದರೆ ಅಟ್ರಾಕ್ಟಿವ್ ಯಾವಾಗುತ್ತೆ ಅಂದರೆ ಕ್ಲೀನ್ನೆಸ್. ವರ್ಲ್ಡ್ ಪರಿಸರದಲ್ಲಿ ಎಲ್ಲೋ ಒಂದು ಕಡೆ ಮಾಲಿನ್ಯ ಜಾಸ್ತಿ ಆದಾಗ ಇಂಥ ಪಾರ್ಕ್ಗಳು ಒಂದು ಎಲ್ಲೋ ಒಂದು ಕಡೆ ಜನರಿಗೆ ಒಂದು ಮೋಟಿವೇಶನ್ ಕೊಡುವಂಥ, ಒಂದು ಹೆಲ್ತ್ ಕಾನ್ಷಿಯಸ್ ಕೊಡುವಂಥ ಆ್ಯಕ್ಟಿವಿಟಿ ಆಗಿರುತ್ತೆ. ಅದಕ್ಕಾಗಿ ಈ ಪಾರ್ಕನ್ನು ನಾವೊಂದು ಸ್ಟಾರ್ಟಪ್ ಕೊಡ್ಬೋದು, ಒಂದು ಸ್ಪಾನ್ಸರ್ಶಿಪ್ ಕೊಡ್ಬೋದು. ಇದನ್ನು ಸರಿಯಾಗಿ ನಡೆಸ್ಕೊಂಡು ಹೋಗೋದು ಲೋಕಲ್ ಇರುವಂಥ ಜನ
ಬಂದು ಇಲ್ಲಿ ನೋಡಿ ಎಲ್ಲೆಲ್ಲಿ ಅಂದರೆ ಯಾವುದೇ ರೀತಿಯಿಂದ ಇಲ್ಲಿಗಲ್ ಚಟುವಟಿಕೆ ಆಗದೇ ರೀತಿಯಲ್ಲಿ ನೋಡ್ಕೊಳ್ಳೋದು ಲೋಕಲ್ ಇಲ್ಲಿ ಜನರ ಕರ್ತವ್ಯ. ಇಲ್ಲೊಂದು ಕಮಿಟಿ ಇರ್ಬೋದು, ಅವ್ರು ನೋಡ್ಕೊಳ್ಳೋ ಜವಾಬ್ದಾರಿ ಅವ್ರದ್ದು. ಯಾಕಂದರೆ ಎಲ್ಲೋ ಒಂದು ಕಡೆ ನಾವು ಕಂಟಿನ್ಯೂಸ್ಲಿ ಇಲ್ಲಿ ಬರ್ತೀವಿ, ಒಂದು ವರ್ಷಕ್ಕೊಂದ್ಸತಿ ಬಂದು ನಾವು ಪ್ರೋತ್ಸಾಹನ ಮಾಡಿ ಸಪೋರ್ಟ್ ಮಾಡ್ಬೋದು, NGO ಸಪೋರ್ಟ್ ಆಗಿರ್ಬೋದು. ಬಟ್ ದೇಶದಲ್ಲಿ ಈಗಿನ ದೊಡ್ಡ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಮರಗಳ ಸಂಖ್ಯೆ, ಗಿಡಗಳ ಸಂಖ್ಯೆ, ಗ್ರೀನರಿ ಕಡಿಮೆ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಅದನ್ನು ಜಾಸ್ತಿ ಮಾಡಬೇಕಂತೇಳಿ ಎಲ್ಲ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಯಲ್ಲಿ ನೀವು ನೋಡಿರ್ಬೋದು, ಎಲ್ಲ ಜನರಿಗೆ ಒಂದು ಗಿಡ ನೆಡಿ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಈಗ ಬರ್ಬರ್ತಾ ದಿನಗಳಲ್ಲಿ ಆಕ್ಸಿಜನ್ ಪ್ರಮಾಣ ಸರ್ ಹೇಳಿದರು ನನಗೆ, ಈಗ ವರ್ಲ್ಡಲ್ಲಿ ನಾವು ಬ್ರೀತ್ ಮಾಡುವಂಥ ಆಕ್ಸಿಜನ್ ಪ್ರಮಾಣ 65% ಅಷ್ಟೇ, 100% ಆಕ್ಸಿಜನ್ ಸಿಗೋದೇ ಇಲ್ಲ. ಯಾಕಂದರೆ ಭೂಮಿ ಮೇಲೆ ಗಿಡ ಇಲ್ಲದೇ ನಾವು ಇದು ಮುಂದೆ ಬರುವಂಥ ಕಾಲದಲ್ಲಿ ಗಿಡನೇ ಇಲ್ಲದಾಗ ನಾವು ಆ್ಯಕ್ಚುಲಿ ನಮಗೆ ಆಕ್ಸಿಜನ್ ಸಿಗೋ ಪ್ರಮಾಣ ಕಡಿಮೆ ಆಗುತ್ತೆ, ಉಸಿರಾಡಿಸ್ಲಿಕ್ಕೂ ಆಗೋದಿಲ್ಲ. ಅದಕ್ಕಾಗಿ ಎಲ್ಲರೂ ನಿಮ್ಮ ಮನೆಯಲ್ಲಿರಲಿ, ನಿಮ್ಮ ತೋಟದಲ್ಲಿರಲಿ, ನೀವೆಲ್ಲೋ ಒಂದು ಕಡೆ ಇದ್ದರೆ ಗಿಡ ಕಡಿಲಿಕ್ಕೆ ಕೊಡಬಾರ್ದು. ಎಲ್ಲೋ ಒಂದು ಕಡೆ ಸಣ್ಣ ಸಸ್ಯನ ನೆಟ್ಟು ಅದಕ್ಕೊಂದು ಹೆಮ್ಮರವಾಗಿ ಬೆಳೆದು ಅದೊಂದು ನೋಡೋ ಖುಷಿನೇ ಜಾಸ್ತಿ. ಯಾಕಂದರೆ ಎಲ್ಲೋ ಒಂದು ಕಡೆ ಸೈಂಟಿಫಿಕ್ ರಿಸರ್ಚ್ ಏನು ಹೇಳುತ್ತೆ ಅಂತ ಹೇಳಿದರೆ, ಈ 3 ಟೈಪಿನ ಕಲರ್ ಮನಸ್ಸಿಗೆ ಪ್ರಭಾವ ಬೀಳುತ್ತೆ. ಒಂದು ಹಳದಿ ಕಲರು, ಮತ್ತೊಂದು ಗ್ರೀನ್ ಕಲರು, ಮತ್ತೊಂದು ಬ್ಲೂ ಕಲರ್. ಈ ಹಳದಿ ಕಲರ್ ಅಂದರೆ ಇನ್ನೋವೇಷನ್ ಐಡಿಯಾ ಬ್ರೇನಿಗೆ ಕೊಡೋದು. ಇನ್ನೋವೇಷನ್ ಐಡಿಯಾ ಅಂತ ಹೇಳಿದ್ರೆ ಎಲ್ಲೊಂದು ಫ್ಲವರ್ ಇರಬೇಕು, ಅದು ನೋಡಿದಾಗ ಐಡಿಯಾ ಕೊಡುತ್ತೆ, ಕವಿಗಳಿಗೆ ಇದಕ್ಕೆ ಒಳ್ಳೆ ಗುರುತಿರುತ್ತೆ. ಹಾಗೆ ಬ್ಲೂ ಕಲರ್, ಆಕಾಶ ಬ್ಲೂ ಆಗಿರುತ್ತೆ, ಆವಾಗ ನಮ್ಮದು ಬ್ರೈನ್ ಆ್ಯಕ್ಟಿವ್ ಆಗಿರುತ್ತೆ, ಕೆಲಸ ಮಾಡಲಿಕ್ಕೆ ಒಂದು ಉತ್ತೇಜನ ಕೊಡುತ್ತೆ. ಅದು ಅವರು ಯಾವಾಗಲೂ ದಣಿವಾಗೋದಿಲ್ಲ. 3ನೇದು ಗ್ರೀನ್, ಲೈಫಲ್ಲಿ ಗ್ರೀನ್ ಕಲರ್. ಎಲ್ಲವನ್ನು ನೋಡಿ, ನೀವು ಭಾಳ ಸ್ಟ್ರೆಸ್ ಇದ್ದಾಗ ಪಿಕ್ನಿಕ್ ಹೋಗ್ತೀರಿ, ಸ್ಪಾಟ್ಗೆ ಹೋಗ್ತೀರಿ, ಅವಾಗ ಗ್ರೀನರಿ ಇದ್ದಾಗ ಎಲ್ಲೊಂದು ಕಡೆ ಒಂದು ಟೈಮಲ್ಲಿ ನಿಮಗೆ ಏನು ಅನಿಸುತ್ತೆ ಅಂದರೆ ಒಳ್ಳೆ ಸಂತೋಷ ಕ್ಷಣವನ್ನು ನೀವು ತೊಡಗಿಸ್ಕೊಳ್ಳಿಕ್ಕೆ ಗ್ರೀನರಿ ಅಂತ ಇರಬೇಕು. ಆ ಗ್ರೀನರಿ ಅಂದರೆ ಸಸ್ಯ ಇರಬೇಕು. ಎಲ್ಲೋ ಒಂದು ಕಡೆ ನಾವು ಹಿಲ್ ಸ್ಟೇಷನ್ಗೆ ಹೋಗ್ತೀವಿ, ಅಲ್ಲಿ ಗ್ರೀನರಿ ಇದ್ದಷ್ಟು ನಮಗೇನು ಹೋಗುತ್ತೆ, ಲೈಫಲ್ಲಿ ಒಂಥರ ಮಾನಸಿಕ ನೆಮ್ಮದಿ ಸಿಗುತ್ತೆ. ಅದಕ್ಕಾಗಿ ಗ್ರೀನರಿ ಉಳಿಸಿ, ಹಾಗೆ ನಿಮ್ಮ ಪಾರ್ಕನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ನಾನು ಈ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಪರಿಸರ ಸಂರಕ್ಷಣೆ ಆಗಿರ್ಬೋದು, ಆರೋಗ್ಯ ಕ್ಷೇತ್ರ ಆಗಿರ್ಬೋದು, ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, CSR ಫಂಡಿನ ಹಲವಾರು ಕೊಡುಗೆಯನ್ನು ನೀಡ್ತಾ ಬಂದಿದ್ದಾರೆ. ಸೊ ನಮ್ಮ ಮುತ್ತೂಟ್ ಫಿನಾನ್ಸ್ ರೀಜನಲ್ ಮ್ಯಾನೇಜರ್ ಹಾಗೂ ಅವರ ಟೀಮಿಗೆ ಪ್ರತ್ಯೇಕವಾಗಿ ನಮ್ಮ CSRನ ವ್ಯವಸ್ಥಾಪಕ ಶ್ರೀ ಪ್ರಸಾದ್ ಕುಮಾರ್ ನಮ್ಮೊಂದಿಗಿದ್ದಾರೆ. ಇಬ್ಬರು ಕೂಡ ಧನ್ಯವಾದಗಳು ನಾವು ಅರ್ಪಿಸ್ತೇವೆ. ಇದೀಗ ನಮ್ಮ ವಲಯ ಕಮಿಷನರ್ ಆಗಿರುವ ಶ್ರೀಮತಿ ರೇಖಾ ಮೇಡಮ್ ಇಂದ 2 ಮಾತುಗಳು. ನಮಸ್ಕಾರ. ಈ ದಿನ ಮುತ್ತೂಟ್ ಫಿನಾನ್ಸ್ ಮತ್ತು ಕಸ್ವಿ ಹಸಿರು ದಿಬ್ಬನ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಈ ಒಂದು KHP ಕಾಲೋನಿಯಲ್ಲಿ ಈ ಭಾಗದಲ್ಲಿ ನಿರ್ಮಾಣ ಆದಂತಹ ಪಾರ್ಕಿನ ಸ್ವಚ್ಛತೆ ಆಗಿದೆ. ಹಾಗೆ ಇಲ್ಲಿ ಹಣ್ಣು ಕೊಡುವಂತಹ ಒಂದು ಗಿಡವನ್ನು ನೆಡಬೇಕು ಅಂತ ಕೇಶವರು ಹಾಗೆ ಅವರೆಲ್ಲ ಟೀಮ್, ಅದರಲ್ಲಿ ಕೂಡ ಪ್ರಶಾಂತ್ ನಾಯ್ಕ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಭಾಗವನ್ನೇ ಯಾಕೆ ತಗೊಂಡಿದ್ದಾರೆ ಅಂದರೆ, ನಮ್ಮ ಕಾರ್ಪೊರೇಟರ್ ಹೇಳಿದಂತೆ, ಪ್ರವೀಣ್ ಚಂದ್ರ ಆಳ್ವರೆ ಹೇಳಿದಂತೆ, ಈ ಭಾಗದ ಜನರು ಪರಿಸರ ಪ್ರೇಮಿಗಳು. ಇಲ್ಲಿ ಒಂದು ಪಾರ್ಕ್ ಆಗಿದೆ. ಈ ಪಾರ್ಕಿನ ಒಂದು ಉಸ್ತುವಾರಿಯನ್ನು ಈ ಕಾಲೋನಿಯವರೇ ನೋಡಿಕೊಳ್ಳಬೇಕು. ಇಲ್ಲ ಅಂತಿದ್ದರೆ ಎಲ್ಲವನ್ನು ಕಾರ್ಪೊರೇಷನ್ ನೋಡಬೇಕು ಅಂತಿದ್ದರೆ ಖಂಡಿತ ಅಸಾಧ್ಯ. ಈ ದೊಡ್ಡ ಮಹಾನಗರ ಪಾಲಿಕೆಯಲ್ಲಿ ಭಾಳಷ್ಟು ಪಾರ್ಕ್ ಇದೆ, 34 ಪಾರ್ಕ್ ಇದೆ. ಎಲ್ಲ ಪಾರ್ಕನ್ನು ಕಾರ್ಪೊರೇಷನ್ನೇ ಮೇಂಟೈನ್ ಮಾಡಬೇಕು ಅಂದರೆ ಖಂಡಿತ ಅಸಾಧ್ಯ. ಈ ನಿಟ್ಟಿನಲ್ಲಿ ಈ ಭಾಗದ ಜನರು ಇದಕ್ಕೆ ಮುತುವರ್ಜಿ ವಹಿಸಿದರೆ ಖಂಡಿತ ಇದು ಮುಂದಿನ ದಿನದಲ್ಲಿ ಸುಂದರವಾದ ಪಾರ್ಕಿಂಗ್, ವಾಕ್ ಪಾತ್ ಕೂಡ ಇದೆ, ಬ್ಯೂಟಿಫುಲ್ ವೇದಿಕೆ ಇದೆ, ಸಣ್ಣ ಒಂದು ನೀವು ಕೂತು ಒಂದು ಖುಷಿ ಪಡುವಂಥ ಒಂದು ಸಣ್ಣ ಗ್ರೌಂಡ್ ಕೂಡ ಇದೆ. ಇದು ಮುಂದಿನ ದಿನದಲ್ಲಿ ಖಂಡಿತ ಇದನ್ನು ನೀವೇ ನೋಡ್ಕೊಳ್ಬೋದು ಎಂಬ ಆಶೆಯನ್ನು ಇಟ್ಕೊಳ್ತಾ ಈ ಒಂದು ವಿಶ್ವ ಪರಿಸರ ದಿನಾಚರಣೆ ನಮ್ಮ ಕಸ್ವಿ ಈ ಸಣ್ಣ ಮಗುವಿನ ಒಂದು ಬಾಲ್ಯದ ಜೀವನದ ಬಗ್ಗೆ ನಿನ್ನೆ ಅವರ ತಂದೆ ನಮ್ಮಲ್ಲಿ ಬಂದಾಗ ಭಾಳಷ್ಟು ನೋವನ್ನು ಅವರು ಏನು ಅನುಭವಿಸಿದ್ದಾರೆ, ಅದು ಆಸ್ಪತ್ರೆ ಇರ್ಬೋದು, ಹೊರಾಂಗಣ ಇರ್ಬೋದು, ಅವರ ಮನೆಯಲ್ಲಿ ಈ ಸಮಸ್ಯೆ ಬಗ್ಗೆ ಮಾತಾಡ್ತಾ ಕಸ್ವಿ ಯಾವ ರೀತಿ ಹುಟ್ಟಿದ್ರು, ಅವರು ಯಾವ ರೀತಿ ಬೆಳೆದು ಬಂದರು, ಅವಳಿಂದ ಏನು ನಾನು ಮಾಡಬೇಕು ಈ ಪರಿಸರಕ್ಕೆ ಎಂಬ ಚಿಂತನೆಯನ್ನು ತಂದೆ ತಾಯಿ ಇಬ್ಬರೂ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಆ ಇಬ್ಬರಿಗೆ ಕೂಡ ಅಭಾರಿಯಾಗಿದ್ದೇನೆ. ಯಾಕೆಂದರೆ ಒಂದು ತಾಯಿ ನೋವು ಅನುಭವಿಸಿದಾಗ ಆ ತಾಯಿ ನನ್ನ ತಂದೆಗೆ ಹೇಳ್ತಾಳೆ, ತಾಯಿಗೆ ಹೇಳ್ತಾಳೆ, ಆಮೇಲೆ ನನ್ನ ಗಂಡನಿಗೂ ಹೇಳ್ತಾಳೆ, ನನ್ನ ಮಗುವಿಗೆ ಇಂಥ ಕಷ್ಟ ಆಯ್ತು,
ಕಷ್ಟ ಆಗಿದೆ. ಈ ಕಷ್ಟದ ಪರಿಸರವನ್ನು ಇನ್ನೊಂದು ತಾಯಿ ಅನುಭವಿಸಬಾರ್ದು ಅಂತ ನಿಟ್ಟಿನಲ್ಲಿ ಬೇರೆ ಬೇರೆ ಧಾರ್ಮಿಕ ದತ್ತಿ ಇಲಾಖೆಯ ಏನು ಅಂಡರಲ್ಲಿ ಬರ್ತಕ್ಕಂತಹ ದೇವಸ್ಥಾನದಲ್ಲಿ ಮಗುವಿಗೆ ಫೀಡ್ ಮಾಡುವಂಥ ಒಂದು ಸಣ್ಣ ಕೊಠಡಿಯನ್ನು ನಿರ್ಮಾಣ ಮಾಡಲು ಭಾಳಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಅದು ಸುಬ್ರಹ್ಮಣ್ಯ ಇರ್ಬೋದು, ಆಮೇಲೆ ನಮ್ಮ ಮೂಕಾಂಬಿಕಾ ದೇವಸ್ಥಾನ ಇರ್ಬೋದು, ಬೇರೆ ಬೇರೆ ದೇವಸ್ಥಾನದಲ್ಲಿ ಅವರು ಅಲ್ಲಿನ ಧಾರ್ಮಿಕ ದತ್ತಿ ಇಲಾಖೆಯ ಕಾರ್ಯದರ್ಶಿಯನ್ನು ಭೇಟಿಯಾಗಿ ಅಲ್ಲಿ ಮಗು ತಾಯಿ ಜೊತೆಗೆ ಬಂದರೆ ಅಲ್ಲಿ ಒಂದು ಗೌಪ್ಯತೆಯಲ್ಲಿ ಫೀಡ್ ಮಾಡಲಿಕ್ಕೆ ವ್ಯವಸ್ಥೆ ಇಲ್ಲ ಎಂಬ ನಿಟ್ಟಿನಲ್ಲಿ ಅಲ್ಲಿ ಕೂಡ ಒಂದು ವ್ಯವಸ್ಥೆಯನ್ನು ಸುಮಾರು ಕಡೆ ಅದು ಕೂಡ ಅವರು ಅವರ ಸಂಬಂಧಿಕರು ಮತ್ತು ಅವರ ಸ್ನೇಹಿತರನ್ನು ಪಡ್ಕೊಂಡು ಆ ಒಂದು ವ್ಯವಸ್ಥೆ ಮಾಡಿದ್ದನ್ನು ನಿಜವಾಗಿ ಶ್ಲಾಘನೀಯ. ನಾನು ನಿಜವಾಗಿಯೂ ಅದನ್ನು ಅಭಿನಂದಿಸ್ತಾ ಇದ್ದೇನೆ. ಈ ವೇದಿಕೆಯಲ್ಲಿ ನಮ್ಮ ಪ್ರವೀಣ್ ಚಂದ್ರ ಆಳ್ವರು, ನಿಮಗೆಲ್ಲ ಗೊತ್ತಿದೆ, ಈ ಭಾಗದ ಕಾರ್ಪೊರೇಟರ್ ಕೂಡ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಅವರು ಭಾಳಷ್ಟು ವರ್ಷದಿಂದ ಕಾರ್ಪೊರೇಟರ್ ಆಗಿ ಆಮೇಲೆ ಅಲ್ಲಿನ ಏನು ವಿರೋಧ ಪಕ್ಷದ ನಾಯಕರಾಗಿದ್ದರು. ಆವಾಗ ನಾವೆಲ್ಲ ಸುಮಾರಷ್ಟು ಗಮನಿಸಿದ್ದೇವೆ. ಅಭಿವೃದ್ಧಿಯ ವಿಚಾರ ಇರ್ಬೋದು ಅಥವಾ ಅಭಿವೃದ್ಧಿ ಮಾಡಲಿಕ್ಕೆ ಕೂತಂಥ ಮೇಯರ್ ಇರ್ಬೋದು, ಅವರ ಜೊತೆ ಕೈ ಜೋಡಿಸಿ ತನ್ನ ಎಲ್ಲ ಪಕ್ಷದವರನ್ನು ಕೂಡಿಕೊಂಡು ಈ ಏನು ಮಹಾನಗರ ಪಾಲಿಕೆಯಲ್ಲಿ ಬೇರೆ ಬೇರೆ ಅಭಿವೃದ್ಧಿ ಆಗಬೇಕಾದ್ರೆ ಅವರ ಕೊಡುಗೆ ಭಾಳಷ್ಟು ಇತ್ತು. ಇದನ್ನು ನಾನು 3-4 ವರ್ಷದಿಂದ ಗಮನಿಸಿದ್ದೇನೆ ಸರ್. ಖಂಡಿತ ನೀವು ಇರುವಾಗಲೇ, ಯಾಕಂದರೆ ಈಗ ನಮಗೆಲ್ಲ ಕಾರ್ಪೊರೇಟರ್ ಇಲ್ಲ, ಆದರೆ ನಾವು ಕಾರ್ಪೊರೇಟರ್ ಇದ್ರೇ ಅಥವಾ ಒಂದು ಮೇಯರ್ ಇದ್ರೇ ಅಲ್ಲಿ ಆ ಒಂದು ಉತ್ತಮವಾದ ವಾತಾವರಣ ಇರ್ತದೆ. ಈಗ ನಾವು ಖಾಲಿ ಅಧಿಕಾರಿಗಳು ತೆಗೆದುಕೊಂಡ ನಿರ್ಧಾರ, ಆದರೆ ಅಲ್ಲಿ ಚರ್ಚೆಗಳು ವಿಮರ್ಶೆಗಳು ಆದಾಗ ಅತ್ಯುತ್ತಮವಾದ ಒಂದು ಬೆಳವಣಿಗೆಗಳು ಆಗ್ತಾ ಇರುವುದನ್ನು ನಾವು ಗಮನಿಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಂದನ್ ಮಲ್ಯ ಬಂದಿದ್ದಾರೆ. ಈ ಉದ್ಯಮಿ, ನಂಗೆ ಭಾಳ ಖುಷಿ ಆಯಿತು ಸರ್ ತಮ್ಮನ್ನು ಕೂಡ ನೋಡಿ. ಇನ್ನು ಮುಖ್ಯವಾಗಿ ನಯನಾ ಶೆಟ್ಟಿ RJ, ನಾನು ಇದುವರೆಗೆ ನೋಡಲಿಲ್ಲ, ಯಾವಾಗಲೂ ನೋಡಬೇಕು ಅಂತ ಮನಸ್ಸು ಮಾಡ್ತಾ ಇದ್ದೆ ಮೇಡಮ್. ನಿಮ್ಮನ್ನು ನೋಡಿದೆ, ಈ ಸಂದರ್ಭದಲ್ಲಿ ನಿಮ್ಮನ್ನು ಕೂಡ ತುಂಬ ಆತ್ಮೀಯಿಂದ ಗೌರವಿಸ್ತಾ ಇದ್ದೇನೆ. ಹಾಗೆ ನಮ್ಮ ಸಂದೇಶ್ ಚೆನ್ನಾಗಿದ್ದಾರೆ, ವಲಯ ವ್ಯವಸ್ಥಾಪಕರು ಮುತ್ತೂಟ್ ಫಿನಾನ್ಸ್. ಆಮೇಲೆ ಸಂದೇಶ್ ನೀರ್ಮಗ್ಗ ಖ್ಯಾತ ಗಾಯಕರು ಕೂಡ ಇದ್ದಾರೆ ಸರ್. ತಮ್ಮನ್ನು ಕೂಡ ನಾನು ಯೂಟ್ಯೂಬಲ್ಲಿ ನೋಡಿದ್ದೇನೆ. ನಿಮ್ಮ ಗಾಯನ ಏನು ನೀವು ಹಾಡ್ತಾ ಇದ್ದೀರಿ, ಇದನ್ನು ನಾನು ಕೂಡ ನಿಮ್ಮ ಫಾಲೋವರ್ಸ್ ಸರ್ ನಾನು ಕೂಡ. ಹಾಗೆ ದಿನೇಶ್ ಹೊಳ್ಳ ಇದ್ದಾರೆ, ಪರಿಸರ ಹೋರಾಟಗಾರರು. ಶ್ರೀಮತಿ ಮಂಜುಳಾ ಮೇಡಮ್ ನನ್ನ ಪಕ್ಕದಲ್ಲೇ ಕೂತಿದ್ದಾರೆ ಮೇಡಮ್. ದಿನೇಶ್ ಕುಡಿಯಾಲ್ ಬೈಲ್ ಇದ್ದಾರೆ, ಪರಿಸರ ಪ್ರೇಮಿ. ಇನ್ನು ಕೃಷ್ಣ ಬಂಗೇರ, ರಮೇಶ್ ಸರ್ ಇದ್ದಾರೆ, ಅಶೋಕ್ ದೇವಾಡಿಗೆ ಇದ್ದಾರೆ. ಇನ್ನು ನಮ್ಮ ಕೇಶವರ ಮಾವ ಕಡಬದಿಂದ ಬಂದವರು ಇದ್ದಾರೆ. ಈ ಭಾಗದ ಸುಮಾರಷ್ಟು ಪ್ರಸಾದ್ ಕುಮಾರ್, ಶ್ರದ್ಧಾ ಕೇಶವ್, ಆಮೇಲೆ ತಶ್ವಿದ್ ಎಲ್ಲ ಪ್ರೇಮಿಗಳು ಬಂದಿದ್ದಾರೆ. ಇವತ್ತು ಪರಿಸರ ದಿನಾಚರಣೆಯನ್ನು ನಾವು ಎಷ್ಟು ಅಚ್ಚುಕಟ್ಟಾಗಿ ಆಚರಣೆ ಮಾಡ್ತಿದ್ದರೆ, ಇವತ್ತು ಮಳೆನೇ ನಮಗೆ ಆಶೀರ್ವಾದ ನೀಡಿದೆ. ಈ ಮಳೆ ಬರದಿದ್ದರೆ ಇವತ್ತು ನಾವು ನೀರು ಹಾಕಿ ಗಿಡವನ್ನು ನೆಡಬೇಕಿತ್ತು. ಆದರೆ ನಮ್ಮ ಪ್ರಕೃತಿನೇ ನಮಗೆ ಒಳಿದಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ನಿಮಗೆಲ್ಲ ಗೊತ್ತಿದೆ, ವಿಶ್ವ ಪರಿಸರ ದಿನಾಚರಣೆಯನ್ನು ನಾವು 1973 ಜೂನ್ 5 ನಾವು ಪ್ರಾರಂಭ ಮಾಡಿದ್ದೇವೆ. ವಿಶ್ವದಾದ್ಯಂತ 153 ರಾಷ್ಟ್ರಗಳು ಇದನ್ನು ಕೈ ಜೋಡಿಸಿದ್ದಾವೆ. ಇವತ್ತಿಗೂ ಕೂಡ ಅದನ್ನು ನಿಲ್ಲಿಸಲಿಲ್ಲ. ಏನಂದರೆ ಮುಂದಿನ ದಿನದಲ್ಲಿ ಇವರೆಲ್ಲ ವೇದಿಕೆಯಲ್ಲಿ ಇರುವವರು ಮಾತಾಡೋದು ಇಷ್ಟೇ, ನಮಗೆ ಆಕ್ಸಿಜನ್ ಕಡಿಮೆ ಆಗ್ತದೆ, ಬಿಸಿಲಿನ ಧಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ ಅಂತ. ಅದು ಹೌದಲ್ವಾ? ನಾವೊಂದು 3-4 ವರ್ಷದಿಂದ ನಮಗೆ ಈ ಬೇಸಿಗೆಯನ್ನು ಅನುಭವಿಸಲಿಕ್ಕೆ ಆಗಲಿಲ್ಲ, ತುಂಬ ಕಷ್ಟ ಆಗ್ತಾ ಇತ್ತು. ಇದು ಯಾಕೆ ಅಂದರೆ ನಮ್ಮ ಮಾಲಿನ್ಯ ಜಾಸ್ತಿ ಆಗಿದೆ, ಇದರ ಒಂದು ಏನು ಪರಿಸರದ ಒಂದು ಉಷ್ಣತೆ ಜಾಸ್ತಿ ಆಗಿದೆ, ಮಳೆ ಕೂಡ ತುಂಬ ದಿನದ ನಂತರ ಬರುವಂಥದ್ದು. ಆ ಎಲ್ಲ ಕಾರಣಕ್ಕಾಗಿ ನಾವು ಭಾಳಷ್ಟು ಮರವನ್ನು ನೆಡಬೇಕಾಗ್ತದೆ. ಗಿಡ ಮರ ನೆಟ್ಟರೆ ಮಾತ್ರ ಪರಿಸರ ಹಸಿರಾಗಿ ಉಳಿಬೇಕು ಅಂತಿದ್ರೆ, ನಮ್ಮ ಉಸಿರು ಉಳಿಬೇಕು ಅಂತಿದ್ರೆ ಕೂಡ ಎಲ್ಲ ಕಡೆ ನಾವು ಹೆಚ್ಚಿನ ಗಿಡ ಮರವನ್ನು ನೆಡಬೇಕು. ಅದರಲ್ಲಿ ಕೂಡ ಮುಖ್ಯವಾಗಿ ಹಣ್ಣನ್ನು ಕೊಡುವಂಥ ಗಿಡವನ್ನು ನೆಟ್ಟರೆ ಇದು ಬಹಳ ಪ್ರಾಮುಖ್ಯತೆ ನೀಡುವಂಥದ್ದು ಪಕ್ಷಿಗಳಿಗೆ. ಸಣ್ಣ ಸಣ್ಣ ಪಕ್ಷಿಗಳು ಅದಕ್ಕೆ ಬೇರೆ ಕಡೆ ವಲಸೆ ಹೋಗಲಿಕ್ಕೆ ಆಗೋದಿಲ್ಲ. ನಾವು ನೋಡ್ತಾ ಇದ್ದೇವೆ, ದೊಡ್ಡ ಹಕ್ಕಿಗಳು ಹಾರ್ತಾ ಬೇರೆ ಬೇರೆ ಕಡೆ ಹೋಗ್ತದೆ. ಈ ಸಣ್ಣ ಸಣ್ಣ ಹಕ್ಕಿಗಳಿಗೆ ಅದು ತುಂಬ
ಹೊರಗೆ ಹೋಗಲಿಕ್ಕೆ ಆಗೋದಿಲ್ಲ. ಇಲ್ಲೇ ಪರಿಸರದಲ್ಲಿ ಇದ್ದು ಸಣ್ಣ ಸಣ್ಣ ಗುಬ್ಬಚ್ಚಿ ಇದಿರ್ಬೋದು, ಆಮೇಲೆ ನಮ್ಮ ತುಳುವಲ್ಲಿ ಬೆಜಕರ ಪಕ್ಕಿ ಅಂತ ಅದನ್ನೆಲ್ಲ ನೀವು ನೋಡಿದ್ದೀರಾ ಗೊತ್ತಿಲ್ಲ, ಆದರೆ ಅದು ಹಿಂಡಾಗಿ ಬರ್ತದೆ. ಆ ಹಕ್ಕಿಗಳಿಗೆ ನೀರು ಬೇಕು, ತಿನ್ನಕ್ಕೆ ಆಹಾರ ಬೇಕು. ಈ ಗಿಡ ಮರದಲ್ಲಿ ಹಣ್ಣು ಈ ಥರ ಎಲ್ಲ ಸಿಕ್ಕಿದ್ರೆ ಖಂಡಿತವಾಗಿಯೂ ಅದು ಬದುಕ್ತದೆ. ಅದು ಇಲ್ಲ ಅಂದರೆ ನಾವು ಕೂಡ ಉಳಿಯುವುದಿಲ್ಲ. ಪರಿಸರಕ್ಕೆ ನಾವು ಅನಿವಾರ್ಯ ಅಲ್ಲ, ಆದರೆ ಪರಿಸರ ನಮ್ಮೆಲ್ಲರಿಗೂ ಅನಿವಾರ್ಯ. ಮುಂದಿನ ಮಕ್ಕಳಿಗೆ ನಾವೇನು ಬ್ಯಾಂಕಲ್ಲಿ ಡೆಪಾಸಿಟ್ ಇಡ್ಬೋದು, ಖರೀದಿ ಮಾಡಿ ಜಮೀನು ಇಟ್ಕೊಳ್ಬೋದು, ಆದರೆ ಇದನ್ನು ನಾವು ಉಚಿತವಾಗಿದ್ದೆ ದೇವರ ಆಣೆಗೂ ನಮ್ಮ ಮಕ್ಕಳಿಗೆ ಕೊಡುವುದಿಲ್ಲ. ನಾವು ಕೊಡುವಂಥದ್ದು ನಮ್ಮ ಪರಿಸರವನ್ನು ಮಾತ್ರ ಜನರಿಗೆ ಕೊಡುವಂಥದ್ದು, ಅವರಿಗೆ ಬಳುವಳಿಯಾಗಿ ಕೊಡುವಂಥದ್ದು ಈ ಭೂಮಿಯನ್ನು. ಈ ಭೂಮಿ ಉತ್ತಮವಾಗಿದ್ದರೆ, ಇಲ್ಲಿ ಕುಡಿಯುವ ನೀರು ಚೆನ್ನಾಗಿದ್ದರೆ, ಇಲ್ಲಿ ಉಸಿರಾಡುವ ಗಾಳಿ ಚೆನ್ನಾಗಿದ್ದರೆ, ಇದನ್ನು ಮಾತ್ರ ಅವರಿಗೆ ಮುಂದಿನ ಜನ್ರೇಷನ್ಗೆ ನಾವು ಕೊಡ್ಬೋದು ವಿನಃ ನಾವು ಯಾವುದೇ ಆಸ್ತಿ ಹಣ ಮಾಡಿಕೊಟ್ಟಿದ್ರು ಇದು ಯಾವುದನ್ನು ಅವ್ರಿಗೆ ಕೊಡಲಿಕ್ಕೆ ಆಗೋದಿಲ್ಲ. ಇದನ್ನು ಅವರು ಅನುಭವಿಸುವುದೂ ಇಲ್ಲ. ಆದ ಕಾರಣ ನಾವು ಪರಿಸರವನ್ನು ಉಳಿಸಬೇಕು. ನಮ್ಮಲ್ಲಿ ಈ KHP ಕಾಲೋನಿಯಲ್ಲಿ ಸಾಲು ಸಾಲು ಮನೆ ಇದೆ, ಸುಂದರವಾಗಿ ಕಟ್ಟಿದ್ದೀರಿ. ಅದರ ಒಟ್ಟಿಗೆ ನೀವಲ್ಲಿ ಒಂದು ಪೈಪನ್ನು ಕೂಡ ಹಾಕಿದ್ದೀರಿ. ಇದಕ್ಕೆ ಯಾಕೆ ಒಂದು ಆ ಎಲ್ಲ ನೀರನ್ನು ಸೇರಿಸಿ ನಿಮ್ಮಲ್ಲಿ ಜಾಗ ಇದ್ದರೆ ಒಂದು ನೀರು ನೀರು ಇಂಗಿಸುವ ಒಂದು ಕಾರ್ಯವನ್ನು ಕೂಡ ಖಂಡಿತ ನೀವು ಮಾಡ್ಬೋದು. ಅದಕ್ಕೆ ನೀವು ಪ್ರಯತ್ನ ಮಾಡಬೇಕಷ್ಟೇ, ಮನಸ್ಸು ಮಾಡಬೇಕು. ಯಾವುದೇ ಮನಸ್ಸಿಲ್ಲದೆ ಆಗೋದಿಲ್ಲ. ಇವತ್ತು ಕೇಶವರು ಮತ್ತು ಅವರ ಪತ್ನಿ ಅಥವಾ ಅವರ ಎಲ್ಲ ಸಹ ಸಂಘಟಕರು ಒಂದು ಕೆಲಸ ಮಾಡಬೇಕು ಅಂತಿದ್ರೆ ಅದಕ್ಕೊಂದು ಮನಸ್ಸು ಬೇಕು. ಪ್ರತಿಯೊಬ್ಬರಿಗೂ ಒಂದು ಉತ್ತಮವಾದ ಮನಸ್ಸನ್ನು ದೇವರು ಕೊಟ್ಟಿರ್ತಾರೆ. ಆದರೆ ಕೆಲವು ಸಲ ನಾವು ಅದನ್ನು ಸ್ವಾರ್ಥಕ್ಕೆ ಉಪಯೋಗ ಮಾಡ್ತೀವಿ. ನಮ್ಮ ಸ್ವಾರ್ಥವನ್ನು ಸ್ವಲ್ಪ ಬದಿಗಿಟ್ಟು ಪರಿಸರ, ಸಮಾಜ, ನಮ್ಮವರು, ನಮ್ಮ ಬಂಧುಗಳು ಎಂಬ ಮನಸ್ಸನ್ನು ಮಾಡಿದರೆ ಖಂಡಿತ ನೀವು ಉಳಿತೀರಿ, ನಿಮ್ಮವರನ್ನು ಉಳಿಸ್ತೀರಿ, ಪರಿಸರವೂ ಉಳಿಯುತ್ತದೆ ಅಂತ ಹೇಳುತ್ತಾ ನನಗೆ ನಮ್ಮ ಕೇಶವರು ನಿನ್ನೆ ಬರಬೇಕು ಅಂತ ಇವತ್ತು ನಾನು ಒಂದು ಗಂಟೆ ಮೊದಲೇ ಬಂದಿದ್ದೆ. ಯಾಕೆಂದರೆ ನನಗೆ ಮರ ನಡುವುದಂದರೆ ತುಂಬ ಖುಷಿ. ನಾನು ಪರಿಸರದ ಬಗ್ಗೆ ತುಂಬ ಕಾಳಜಿ ವಹಿಸಿದ ಕಾರಣವೇ ನಾನು ಪುತ್ತೂರು ಕಮಿಷನರ್ ಆಗಿರುವಾಗ ಅಲ್ಲಿ ನಮಗೆ ಐಕಾನ್ ಪ್ರಶಸ್ತಿ ಸಿಕ್ಕಿದೆ. ಇದು ನಮ್ಮ ಪರಿಸರದ ಒಂದು ಕಾಳಜಿಯಿಂದಾಗಿ ಅಲ್ಲಿ ಏನೇನು ಕೆಲಸ ಮಾಡಿದ್ದೇವೆ ಅದು ಡೆಲ್ಲಿಯಿಂದ ಪಡೀಲಿಕ್ಕೆ ಸಾಧ್ಯತೆ ಆಗಿದೆ ಅಂತ ಹೇಳುತ್ತಾ, ಇನ್ನು ಮುಂದೆ ಕೂಡ ಇಲ್ಲಿ ವೇದಿಕೆಯಲ್ಲಿ ಇರುವವರು ಕೂಡ ಪರಿಸರದ ಬಗ್ಗೆ ಕಾಳಜಿ ವಹಿಸಿ. ತಸ್ವಿ ಈಗ 5 ವರ್ಷ ತುಂಬಿದೆ. ಈ ಮುದ್ದು ಮಗು ಇನ್ನೂ ಒಂದು 60-70 ವರ್ಷ ಆಗುವಾಗ ಈ ಭಾಗ ಇರ್ಬೋದು, ಎಲ್ಲ ಕಡೆ ಅವಳ ಹೆಸರಿನಲ್ಲಿ ಎಷ್ಟೋ ಸಾವಿರ ಗಿಡ ಬೆಳೀಬೋದು, ಮರ ಬದುಕಬಹುದು. ಅಶ್ವಿಗೆ ಈ ಸಂದರ್ಭದಲ್ಲಿ ಅವಳ ಹುಟ್ಟುಹಬ್ಬದ ಶುಭಾಶಯನ್ನು ಸಲ್ಲಿಸುತ್ತಾ, ವೇದಿಕೆಯಲ್ಲಿ ಎಲ್ಲ ಇರತಕ್ಕಂಥವರು ಎಲ್ಲರೂ ಕೂಡ ಸಮಾಜದ ಬಗ್ಗೆ ಕಾಳಜಿ ಇರುವವರು, ಅವರು ಕೂಡ ಉತ್ತಮ ಕೆಲಸವನ್ನು ಮಾಡಲಿ ಅಂತ ಈ ಭಗವಂತನಲ್ಲಿ ನಾನು ಕೇಳುತ್ತಾ, ಆಗಮಿಸಿದ್ದೀರಿ ಜನ, ಒದ್ದೆ ಆಗ್ತಾ ಇದ್ದೀರಿ, ಆದರೂ ಕೂಡ ತುಂಬ ಖುಷಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ತಮಗೆ ಕೂಡ ಅನಂತ ವಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು ಮೇಡಮ್, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಹಾಗಾಗಿ ನಿಮ್ಮ ಒಂದಷ್ಟು ಆಲೋಚನೆಗಳನ್ನು ನಾನು ಸಹ ಗಮನಿಸಿದ್ದೇನೆ. ಇವರು ಒಂದಷ್ಟು ಜನ ಮಕ್ಕಳನ್ನು ದತ್ತು ತೆಕ್ಕೊಂಡು ಇವತ್ತು ಅವರನ್ನು ಸಾಕ್ತಾ ಇದ್ದಾರೆ. ಅಂತಹ ಹೃದಯ ವಿಶಾಲ ಇರ್ತಕ್ಕಂಥ ಮೇಡಮ್, ತುಂಬ ಥ್ಯಾಂಕ್ ಯು. ಹಾಗೆಯೇ ಈ ಸಂದರ್ಭದಲ್ಲಿ ನಾನು ಒಂದು 4 ಜನನ ಗುರುತಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಒಬ್ಬರು ಅರುಣ್ ಕುಮಾರ್ ಅಂತ ನಮ್ಮ ಮುಂದೆ ಇದ್ದಾರೆ. ಅವರು ವೇದಿಕೆ ಬಂದು ನಯನ ಮೇಡಮ್ ಹತ್ರ ಮೊಮೆಂಟು ತಗೋಹೋಗಿ. ಯಾಕಂತ ಹೇಳಿದರೆ ಇಲ್ಲಿ ನಾನು ಒಂದಷ್ಟು ಕ್ಲೀನ್ ಮಾಡ್ತಿರ್ಬೇಕಾದ್ರೆ ನನಗೆ ಮೊದಲಾಗಿ ಸಹಕರಿಸಿದವರು, ಹಾಗೆಯೇ ಕೇಶವನ್ನ ನೀವು ಇಷ್ಟೊಂದು ಮಾಡ್ತಾ ಇದ್ದೀರಾ, ಮುತ್ತುಟವರು ಇಷ್ಟೊಂದು ಮಾಡ್ತಾ ಇದ್ದೀರಾ, ನನ್ನಿಂದ ಏನಾಗಬೇಕು ಅಂತೇಳಿ ಮುಂದೆ ಬಂದವರು. ಕೇವಲ ಬಾಯಿ ಮಾತಲ್ಲ, ಇನ್ನು ಅವರು ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಡಸ್ಟ್ಬಿನ್ ಅದ ರೆಡಿ ಆಗ್ತಾ ಉಂಟು, ಇವತ್ತು ಆಗಬೇಕಿತ್ತು, ಆಗ್ತಾ ಉಂಟು. ಆ ಡಸ್ಟ್ಬಿನ್ನ ಕೊಡುಗೆಯನ್ನು ಅದಕ್ಕೆ ಎಷ್ಟು ಖರ್ಚಾಗುತ್ತೋ ನಾನು ಕೊಡ್ತೇನೆ ಅಂತ ಮುಂದೆ ಬಂದಿದ್ದಾರೆ. ಹಾಗಾಗಿ ಅವ್ರನ್ನ ಗುರುತಿಸುತ್ತಾ ರಾಮಣ್ಣ ಅವರು ವೇದಿಕೆ ಬರಬೇಕು. ನನಗೆ ಈ ಒಂದು 15 ದಿನದಲ್ಲಿ ನನ್ನ ತುಂಬ ಸಹಕರಿಸಿದವರು. ಹಾಗೆಯೇ ಶಶಾಂಕ್ ನಿನ್ನೆ ರಾತ್ರಿ 11 ಗಂಟೆ ತನಕ ನನ್ನ ಜೊತೆ ಇದ್ದರು. ಅವರು ಸಹ ವೇದಿಕೆ ಬಂದು ನನ್ನ ಜೊತೆಗೆ ಅವರಿಗೆ ಮೊಮೆಂಟನ್ನು ಸಂದೇಶ್ ನೀರ್ಮಾರ್ಗ ಅವ್ರು ಕೊಡಬೇಕಂತ. ಕೃಷ್ಣನ ನಾನು ಪಾರ್ಕ್ ಹತ್ರ ಬಂದೆ ಅಂತ ಹೇಳಿದ್ರೆ 5 ನಿಮಿಷದಲ್ಲಿ ಕೃಷ್ಣನ ಪಾರ್ಕಲ್ಲಿದ್ದಾರೆ. ಈ ರೀತಿಯಾಗಿ ಕಳೆದ 1 ತಿಂಗಳಿಂದ ನಮ್ಮದು ಅವ್ರದ್ದು ಸಂಬಂಧ. ಅವರನ್ನ ಥ್ಯಾಂಕ್ ಯು ಧನ್ಯವಾದಗಳು.
ಗಣ್ಯರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತಾ ನಿಮಗೂ ಕೂಡ ನಾನು ನಮಸ್ಕಾರ ಹೇಳ್ತಾ ಇದ್ದೀನಿ. ಇಷ್ಟು ಸುರಿತಾ ಇರುವಂಥ ಮಳೆಯಲ್ಲಿ ಇಷ್ಟು ಜನ ಸೇರಿದರೆ ಸಾಕು, ಬೇಕಾದಷ್ಟಾಯಿತು ಅಂತ ನನಗನ್ನಿಸ್ತಾ ಇದೆ. ನಿಮಗೊಂದು ಚಪ್ಪಾಳೆಯನ್ನು ನೀವೇ ಹೊಡ್ಕೋಬೇಕು. ಯಾಕೆ ಅಂತಂದರೆ ಅಯ್ಯೋ ಮಳೆ ಬರ್ತಾ ಇದೆ, ಕಾರ್ಯಕ್ರಮಕ್ಕೆ ಹೋಗಬೇಕಾ, ಜನ ಬರ್ತಾರೋ ಇಲ್ವೋ, ಈ ಕಾರ್ಯಕ್ರಮ ಹೇಗಾಗುತ್ತೇನೋ ಈ ಮಳೆಯಲ್ಲಿ ಅಂಥದ್ದು ಯಾವುದು ಯೋಚನೆ ಮಾಡದೆ ಬಂದಿದ್ದೀರಲ್ಲ, ಅದೇ ಮೊದಲನೇ ಪಾಸಿಟಿವಿಟಿ ಅಂತ ಹೇಳ್ಬೋದು. ಇಲ್ಲಿರುವಂತಹ ಎಲ್ಲ ಗಣ್ಯರು ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು, ಎಲ್ಲರೂ ಪರಿಸರ ಪ್ರೇಮಿಗಳು ಅಂತ ಗೊತ್ತಾಯಿತು ನನಗೆ ಮಾತಾಡ್ತಾ ಇರುವಾಗ. ನಾವು ಬರೀ ಮಾತಾಡಬಾರ್ದು, ಕೆಲಸ ಮಾಡಬೇಕು ಅಂತ ತೆರೆಮರೆಯಲ್ಲಿರುವಂಥ ಎಷ್ಟೋ ಪರಿಸರ ಪ್ರೇಮಿಗಳನ್ನು ನಾನು ನೋಡಿದ್ದೀನಿ. ನನಗೇನಿಲ್ಲ, ಒಬ್ಬೊಬ್ಬರು ಒಂದೊಂದು ಗಿಡವನ್ನಾದರೂ ನೆಡಬಾರ್ದಾ ಅಂತ ಅನಿಸೋದು ಯಾವಾಗಲೂ. ಯಾಕಂದರೆ ಎಷ್ಟೋ ಜನರಿಗೆ ಗಿಡ ನೆಡಬೇಕು ಅಂತಂದರೆ ಯಾಕೆ ಅಂತ ಕೇಳಿದಾಗ ಮಳೆ ಬರಬೇಕು, ಮಳೆ ಇಷ್ಟೊಂದು ಬರ್ತಿದೆಯಲ್ಲ ಮತ್ತೆ ಯಾಕೆ ಗಿಡ ನೆಡೋದು, ಇನ್ನೂ ಜಾಸ್ತಿ ಮಳೆ ಬೇಕಾ ಅಂತ. ನಿಮಗೆ ಗೊತ್ತಿಲ್ಲ, ನಮ್ಮ ಮಂಗಳೂರಲ್ಲಿ ಒಂದು ರಿಸರ್ಚ್ ನಡೆದಿತ್ತು ಎಷ್ಟು ಮರಗಳಿದೆ ಅಂತ. ಪ್ರತಿ ಮರಕ್ಕೂ ಕೂಡ GPS ಅಳವಡಿಕೆ ಮಾಡಿ ರಿಸರ್ಚ್ ಮಾಡಿದಾಗ ಒಂದು ನಂಬರ್ ಸಿಕ್ತು. ಆ ನಂಬರ್ನ ನಾನು ಇಲ್ಲಿ ಹೇಳೋಕೆ ಇಷ್ಟಪಡೋದಿಲ್ಲ, ಆದರೆ ಅಲ್ಲಿ ಸಿಕ್ಕಂತಹ ಕೇವಲ 1000 ಗಟ್ಟಲೆ ನಂಬರ್ ನೋಡಿ ಆದಂತಹ ಶಾಕ್. ನಾವು ಮಂಗಳೂರಲ್ಲಿ ಇಷ್ಟು ಲಕ್ಷ ಮಂದಿ ಇರುವಾಗ ಇಷ್ಟು ಮರಗಳಿಂದ ನಾವು ಎಷ್ಟು ಆಕ್ಸಿಜನ್ ಪಡ್ಕೋಬೋದು. ಜಸ್ಟ್ ಹೀಗೆ ಹೊರಗಡೆ ನೋಡಿದ್ರೆ ಎಷ್ಟು ಮರ ಕಾಣಿಸುತ್ತೆ ನಮ್ಮ ಮನೆ ಮುಂದೆ. ಸುಂದರವಾದಂಥ ಮನೆ ಬೇಕು, ಆದರೆ ಮನೆ ಮುಂದೆ ಮರ ಇರಬಾರ್ದು. ಯಾಕಂದರೆ ಆ ಮನೆಯ ಸೌಂದರ್ಯವನ್ನು ಮರ ಹಾಳು ಮಾಡುತ್ತೆ. ಮರದ ಗೆಲ್ಲುಗಳೆಲ್ಲ ಒಳಗಡೆ ಬಂದರೆ ಕಷ್ಟ ಆಗುತ್ತೆ, ಕ್ಲೀನ್ ಮಾಡೋದಕ್ಕೆ ಕಷ್ಟ. ಪಕ್ಕದ ಮನೆಯವರ ಗೆಲ್ಲು ಬಂದರೆ ಅದಕ್ಕೆ ಏನಾದರೂ ವಿಷ ಇದ್ದರೆ ಕೊಡಿ ಮೇಡಮ್ ಅಂತ ಒಬ್ಬರು ಮಂಗಳೂರಲ್ಲೇ ವರ್ಕ್ ಮಾಡುವಂಥ ಸೈಂಟಿಸ್ಟ್ ಹತ್ರ ಕೇಳಿದ್ರಂತೆ. ಅಂದರೆ ಅವ್ರಿಗೆ ಗೊತ್ತಾಗದ ಹಾಗೆ ನಾವು ಆ ಮರಕ್ಕೆ ಏನಾದರೂ ವಿಷ ಹಾಕಿದರೆ ಆ ಮರ ಸತ್ತೋಗ್ಬೋದು ಅಂತ. ಇಂತಹ ಮನಸ್ಥಿತಿಗಳು ಇರೋ ತನಕ ಸಿಟಿಯಲ್ಲಿ ಖಂಡಿತ ಮರಗಳನ್ನು ಉಳಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ನನಗನ್ಸೋದು. ನಾವೆಲ್ಲರೂ ಇನ್ನು ಮುಂದೆ ಆದರೂ ಬದಲಾದರೆ, ಈ ಕಶ್ವಿ ಅನ್ನುವಂತಹ ಮಗು ಹುಟ್ಟಿ ನೋಡಿ ಅದೆಷ್ಟು ಮರಗಿಡಗಳು ಈಗ ಪರಿಸರಕ್ಕೆ ಬರ್ತಾ ಇದೆ. ಆ ತಂದೆ ತಾಯಿಗಳಿಗೆ ನಿಜವಾಗ್ಲೂ ನನಗೆ ಅವ್ರನ್ನ ನೋಡಿದಾಗ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ಕೇಶವ್ ಅವರು ಅದೆಷ್ಟೋ ಹೋರಾಟಗಳನ್ನು ಮಾಡ್ತಾ ತಮ್ಮದೇ ರೀತಿಯಲ್ಲಿ ಅರಿವು ಮೂಡಿಸುವಂಥ ಪ್ರಯತ್ನವನ್ನು ಚಿತ್ರದ ಮೂಲಕ ಮಾಡಿದರು. ಅಂದರೆ ಮೂವಿ ಮಾಡಿದರು, ಹರಿದ್ವರ್ಣ ಅಂತ ಅದ್ಭುತವಾದಂಥ ಮೂವಿ. ಈಗ ತೋರಣ ಅನ್ನುವಂಥ ಹಾಡು ಮಾಡೋದಕ್ಕೆ ಹೊರಟಿದ್ದಾರೆ. ಹೀಗೆ ಪ್ರತಿಯೊಬ್ಬರು ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ. ನಾವು ಇತಿಹಾಸವನ್ನು ತೆಗೆದು ನೋಡಿದಾಗ ಅಮೃತ ಬಿಷ್ಣೋಯಿ ಅಂತ ನಮಗೊಬ್ಬರು ಸಿಗ್ತಾರೆ. ಓದು ಬರಹ ಗೊತ್ತಿಲ್ಲದ ರಾಜಸ್ಥಾನದ ಬಿಷ್ಣೋಯಿ ಸಮುದಾಯದ ಮಹಿಳೆ. ಆಕೆ ಅಲ್ಲಿ ರಾಜ ಅಭಯ್ ಸಿಂಗ್ ಮರಗಳನ್ನು ಕಡಿಸೋದಕ್ಕೆ, ಅಂದರೆ ಅರಮನೆ ಕಟ್ಟೋದಕ್ಕೆ, ಮರ ಕಡಿಸೋದಕ್ಕೆ ಅಂತ ಬಂದಾಗ ಅಲ್ಲಿ ಪ್ರತಿಭಟನೆಗೆ ಹೋಗ್ತಾಳೆ. ಪ್ರತಿಭಟನೆಗೆ ಹೋದಾಗ ಅವರು ಲೆಕ್ಕಿಸೋದಿಲ್ಲ. ಆಗ ಆಕೆ ಮರವನ್ನು ತಪ್ಪಿಕೊಂಡು ಮೊದಲು ನನ್ನನ್ನು ಕಡೀರಿ, ಆಮೇಲೆ ಮರವನ್ನು ಕಡೀರಿ ಅಂತ. ಆದರೆ ಆ ಸೈನಿಕರು ಆಕೆಯನ್ನು ಕೂಡ ಅಲ್ಲಿ ಹತ್ಯೆ ಮಾಡ್ತಾರೆ. ನಂತರ ಆಕೆಯ 3 ಜನ ಹೆಣ್ಮಕ್ಳು ಬರ್ತಾರೆ. ಅದನ್ನು ನೋಡಿ ಇಡೀ ಸಮುದಾಯ ಒಟ್ಟಾಗತ್ತೆ. ಸುಮಾರು 350ರಿಂದ 360 ಜನ ಬಲಿಯಾಗ್ತಾರೆ. ನಂತರ ಸ್ವತಃ ಮಹಾರಾಜ ಬಂದು ಬಿಷ್ಣೋಯಿ ಸಮುದಾಯದ ಆ ಜನರ ತ್ಯಾಗಕ್ಕೆ ಆ ಏರಿಯಾದಲ್ಲಿ ಯಾವುದೇ ಮರವನ್ನು ಕಡಿಲಿಕ್ಕಿಲ್ಲ, ಹಾಗೆ ಅದೊಂದು ರೀತಿ ದೇವರ ಕಾಡು ಅನ್ನೋ ರೀತಿಯಲ್ಲಿ ಸಂರಕ್ಷಣೆ ಮಾಡಬೇಕು ಅನ್ನುವಂಥ ಕಾನೂನನ್ನು ಆ ಕಾಲದಲ್ಲಿ ಹೊರಡಿಸಿರುವಂಥದ್ದು. ಇವತ್ತಿಗೂ ಇತಿಹಾಸದಲ್ಲಿ ಆಕೆ ಮೊದಲ ಪರಿಸರಕ್ಕಾಗಿ ಹೋರಾಟ ಮಾಡಿದಂತಹ ಮಹಿಳೆ. ಯಾಕಂದರೆ ಅವರಿಗೆ ಮರ ಅಂದರೆ ದೇವರು. ನಮ್ಮಲ್ಲಿ ಎಷ್ಟೋ ಜನ ಇವತ್ತಿಗೂ ಕೂಡ ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ಮದುವೆ ಮಾಡ್ತಾರೆ. ಅಶ್ವತ್ಥ ಗಿಡಕ್ಕೂ ತುಳಸಿ ಗಿಡಕ್ಕೂ ಅಥವಾ ಅಶ್ವತ್ಥ ಮರದ ಜೊತೆ ಕಹಿಬೇವಿನ ಗಿಡಕ್ಕೂ, ಕೆಲವೊಂದು ಕಡೆ ಆಲದ ಮರಕ್ಕೂ ಮದುವೆ ಮಾಡ್ತಾರೆ. ಯಾಕೆ ಮದುವೆ ಮಾಡಿದರು ನಮ್ಮ ಹಿರಿಯರು? ಆ ಮರಗಳನ್ನು ನಾವು ಆ ದೇವರಿದ್ದಾನೆ ಅದರಲ್ಲಿ ಅನ್ನುವಂತಹ ಪೂಜನೀಯ ಭಾವನೆಯಿಂದ ನೋಡ್ತಾ ಅದನ್ನು ಉಳಿಸ್ಕೊಂಡು ಹೋಗಲಿ ಅನ್ನುವಂತಹ ಉದ್ದೇಶದಿಂದ. ಆ ಒಂದು ಅರಳಿ ಮರದಲ್ಲಿರುವಂಥ ಔಷಧೀಯ ಗುಣಗಳೇನು, ಅದರಿಂದ ಪರಿಸರಕ್ಕಾಗೋದೇನು, ಒಂದು ಅರಳಿ ಮರ ಕೊಡುವಂಥ ಆಕ್ಸಿಜನ್ ಎಷ್ಟು, ಇವತ್ತು ಒಬ್ಬ ಮನುಷ್ಯನಿಗೆ ಬೇಕಾಗುವಂಥ ಆಕ್ಸಿಜನ್ ಲೆಕ್ಕಾಚಾರ ಹಾಕಿದರೆ ಒಂದು ಮರ ಕೇವಲ 2ರಿಂದ 4 ಜನಕ್ಕೆ ಶುದ್ಧ ಆಕ್ಸಿಜನ್ನ ಪೂರೈಕೆ ಮಾಡ್ಬೋದಂತೆ. ಆ ಲೆಕ್ಕದಲ್ಲಿ ನಮ್ಗೆ ಎಷ್ಟು ಶುದ್ಧ ಆಕ್ಸಿಜನ್ ಸಿಗ್ತಾ ಇದೆ ಲೆಕ್ಕಾಚಾರ ಮಾಡಿದರೆ ನೀವು ಪುಣ್ಯವಂತರು. ನಾವು ಆ ಕಡೆ ಸಿಟಿ ಒಳಗಡೆ ಇರೋರಿಗೆ ಸ್ವಲ್ಪ ಮರಗಳು ಸುತ್ತಮುತ್ತ ನೋಡಿದ್ರೆ ಅಷ್ಟು ಎಲ್ಲ ಕಡೆನೂ ಸಿಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ, ಇನ್ನೂ ಆ ಕಡೆ ಹೋದರೆ ನಮ್ಮ ಮಂಗಳೂರಲ್ಲಿ. ಆದರೆ ಈ ಏರಿಯಾ ನೋಡಿ, ಇಲ್ಲೆಲ್ಲ ಗ್ರೀನ್ ಕಾಣಿಸ್ತಾ ಇದೆ, ಇಷ್ಟು ಸುಂದರವಾದಂಥ ಪಾರ್ಕ್ ಇದೆ. ಇದನ್ನು ಸ್ವಚ್ಛ ಮಾಡಿ ಇಟ್ಕೊಂಡ್ರೆ, ಅಥವಾ ಮೇಡಮ್ ಹೇಳಿದ ಹಾಗೆ ಇಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗನ್ನು ಅಳವಡಿಕೆ ಮಾಡಿದರೆ, ಇಲ್ಲಿರುವಂತಹ ನೀರನ್ನೆಲ್ಲ ಉಳಿಸುವಂಥ ಪ್ರಯತ್ನ ಮಾಡಿದರೆ ಎಷ್ಟೊಂದನ್ನು ಮಾಡ್ಬೋದು. ನೀವೇ ಮಾದರಿ ಆದರೆ ಮಂಗಳೂರಿಗೆ ಅಂತ. ಇನ್ನು ಭೂತಾನ್ ಅಂತ ಒಂದು ದೇಶ ನನಗೆ ಯಾವಾಗಲೂ ಇಷ್ಟ ಆಗೋದು. ಯಾಕೆಂದರೆ ನಮ್ಮ ಕರ್ನಾಟಕದ ಅರ್ಧದಷ್ಟಿರುವಂತಹ ಆ ದೇಶ ಪ್ರವಾಸಕ್ಕೆ ಹೋಗಬೇಕು ಅಂತಂದರೆ ಕಾಸ್ಟ್ಲಿ. ಯಾಕೆ ಅಂತಂದರೆ ಅಲ್ಲಿರುವಂತಹ ಟ್ಯಾಕ್ಸ್ ಸಿಸ್ಟಮ್. ನಮ್ಮ ಪರಿಸರ ಹಾಳು ಮಾಡಬೇಡಿ ನೀವು, ನಮಗದು ಇಂಪಾರ್ಟೆಂಟ್. ನಮಗೆ ಪ್ರವಾಸಿಗರು ಬರೋದು ಬೇಡ, ನಮಗೆ ಅಭಿವೃದ್ಧಿ ಬೇಡ, ನಮ್ಮ ದೇಶ ಯಾವಾಗಲೂ ಹಸಿರಾಗಿರಬೇಕು. ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಅಂದರೆ ಬಿಡುಗಡೆ ಮಾಡ್ತೀವೋ ಅದನ್ನು ಕರೆಕ್ಟ್ ಮಾಡುವಂಥ ಆಕ್ಸಿಜನ್ ನಮಗೆ ಬೇಕು ಅಂತ ಅವ್ರು ಯಾವ ಒಪ್ಪಂದಕ್ಕೂ ಕೂಡ ಜಗ್ಗೋದೇ ಇಲ್ಲ, ನಾವು ಹೀಗೆ ಇರ್ತೀವಿ ಅಂತ. ಇದು ಬೇರೆ ದೇಶದ ಉದಾಹರಣೆ. ಇನ್ನೊಂದು ಕೊಡಬೇಕು. 20 ವರ್ಷಗಳಿಂದ, ಅಂದರೆ ಕಳೆದ ಒಂದಿಷ್ಟು ವರ್ಷಗಳಿಂದ ಹ್ಯಾಪಿನೆಸ್ಸಲ್ಲಿ ಫಸ್ಟ್ ಬರ್ತಾ ಇರುವಂತಹ ಒಂದು ಕಂಟ್ರಿ ಫಿನ್ಲ್ಯಾಂಡ್. ನೀವು ಗೂಗಲಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಯಾಕೆ ಅಂತ ರೀಸನ್ ನೋಡಿದೆ ನಾನು ಕುತೂಹಲಕ್ಕೆ. ಅವರ ಮನೆ ಅಕ್ಕಪಕ್ಕ ಎಲ್ಲ ನ್ಯಾಷನಲ್ ಪಾರ್ಕ್ಗಳಂತೆ. ನಿಮಗಿದೆಯಲ್ಲ ಈ ಪಾರ್ಕ್, ಹೀಗೆ
ಈ ಥರ ಪಾರ್ಕ್ಗಳಲ್ಲಿ ಹೋಗಿ ಕೂತ್ಕೊಳ್ತಾರೆ. ಸ್ಟ್ರೆಸ್ ಅನ್ನೋದು ಕಾಡೋದಿಲ್ಲ, ಆ ಒತ್ತಡ ಬರೋದೇ ಇಲ್ಲ ಪರಿಸರದ ಜೊತೆಗೆ ಇದ್ದಾಗ. ಅವರು ಪ್ರತಿ ವರ್ಷ ಹ್ಯಾಪಿನೆಸ್ಸಲ್ಲಿ ಇಡೀ ಜಗತ್ತಲ್ಲಿರುವಂಥ ಎಲ್ಲ ಕಂಟ್ರೀಸಲ್ಲಿ ಫಸ್ಟ್ ಬರ್ತಾ ಇದ್ದಾರೆ. ಅದನ್ನು ನೋಡಿದಾಗ ನಮ್ಗೆ ಹೊಟ್ಟೆ ಕಿಚ್ಚಾಗುತ್ತೆ ಅಲ್ವಾ. ನಾವು ಕೂಡ ಅಂಥದ್ದೇ ಪರಿಸರದಲ್ಲಿ ವಾಸಿಸಬೇಕು ಅನ್ಸೋದು ಸಹಜ ಅಲ್ಲ. ನಾವು ಹೇಳ್ತೀವಿ ಸಿಂಗಾಪುರದಲ್ಲಿ ಚೂಯಿಂಗಮ್ ಬ್ಯಾನ್ ಮಾಡಿದ್ದಾರೆ, ಅಲ್ಲೇನಾದರೂ ಉಗುಳಿದ್ರೆ ದಂಡ ಹಾಕ್ತಾರೆ ಅಂತ. ನಾವೆಷ್ಟು ಅದನ್ನು ಫಾಲೋ ಮಾಡ್ತೀವಿ, ನಮ್ಮ ಮಕ್ಕಳಿಗೆ ಎಷ್ಟು ಹೇಳ್ಕೊಡ್ತೀವಿ. ನಮ್ಮ ಮನೆ ಮಾತ್ರ ಸ್ವಚ್ಛವಾಗಿದ್ರೆ ಸಾಲದು, ನಮ್ಮ ಸುತ್ತಮುತ್ತ ಪರಿಸರ ಕೂಡ ಸ್ವಚ್ಛವಾಗಿದೆ. ಕಾರಲ್ಲಿ ಒಂದು ಡಸ್ಟ್ಬಿನ್ ಇಟ್ಕೊಳ್ತಾರೆ ಎಷ್ಟೋ ಜನ. ಯಾಕೆ ಅಂತಂದರೆ ಹೊರಗಡೆ ಹೋದಾಗ ಅಲ್ಲೆಲ್ಲ ಕಸ ಕಡ್ಡಿ ಬಿಸಾಡ್ ಬರಬಾರ್ದು, ಅದನ್ನು ವಾಪಸ್ ತಂದು ಮನೆಗೇನೆ ಡಸ್ಟ್ಬಿನ್ಗೆ ಹಾಕಬೇಕು ಅಂತ. ಅಪ್ಪ ಅಮ್ಮ ಮಾಡಿದರೆ ಮಕ್ಕಳು ಆಟೋಮೆಟಿಕ್ ಆಗಿ ಮಾಡ್ತಾರೆ. ಸೊ ಮಕ್ಕಳು ನಾವು ಹೇಳಿದ್ದನ್ನು ಕೇಳೋದಿಲ್ಲ ಅಂತೆ, ನಾವು ಏನು ಮಾಡ್ತೀವೋ ಅದನ್ನೇ ನೋಡಿ ಮಾಡೋದಂತೆ. ಇವತ್ತು ಕಶ್ವಿ ಅವರ ತಂದೆ ತಾಯಿ ಮಾಡ್ತಿರೋದನ್ನು ಒಂದಿಷ್ಟು ತಂದೆ ತಾಯಿಗಳು ತಮ್ಮ ಮಕ್ಕಳು ಹುಟ್ಟಿದ ಹಬ್ಬಕ್ಕೆ ಗಿಡ ನೆಡೋದು ಅಥವಾ ಪರಿಸರಕ್ಕೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡ್ರೆ, ಅಥವಾ ಈ ವರ್ಷ ನಾನು ಒಂದು ಗಿಡನಾದರೂ ನೆಡ್ತೀನಿ ಅಂತ ಹೇಳಿದ್ರೆ ಎಷ್ಟು ಖುಷಿ ವಿಷಯ. ಇಲ್ಲಿರುವಂಥವರೆಲ್ಲೂ ಒಂದೊಂದು ಗಿಡ ನೆಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಈ ಕಾರ್ಯಕ್ರಮಕ್ಕೆ ಬಂದ ಮೇಲೆ ನಿಮ್ಗೆ ಇವರೆಲ್ಲರ ಮಾತುಗಳಿಂದ ಒಂದಿಷ್ಟು ಇನ್ಸ್ಪಿರೇಷನ್ ಸಿಗುತ್ತೆ ಅಂತ. ಹಾಗೆ ಕೇಶವ್ ಅವರೇ, ಇದೇ ರೀತಿ ನಿಮ್ಮ ಒಳ್ಳೆ ಕಾರ್ಯಕ್ರಮಗಳು ಕಂಟಿನ್ಯೂ ಆಗ್ತಾನೆ ಇರಲಿ. ನಿಮಗೆ ಸಪೋರ್ಟ್ ಅಂತೂ ಎಲ್ಲ ಕಡೆಯಿಂದ ಸಿಕ್ಕೇ ಸಿಗುತ್ತೆ. ಒಂದು ಮಾತಿದೆ, ನಾವೇನಾದರೂ ಒಳ್ಳೇದು ಮಾಡ್ತೀವಿ ಅಂತಂದರೆ ಇಡೀ ವಿಶ್ವವೇ ನಮಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ನಮ್ಮ ಸುತ್ತಮುತ್ತಲಿಂದ ಎಲ್ಲ ಕಡೆಯಿಂದ ಬೇಕಾದಂತಹ ಎಲ್ಲವನ್ನ ಕೂಡ ಪೂರೈಸುತ್ತಂತೆ. ಕೇಶವ್ ಅವರಿಗೂ ಕೂಡ ಹಾಗೆ ಅದು ನಿರಂತರವಾಗಿ ಒದಗಿ ಬರ್ತಾನೆ ಇರಲಿ, ಬರುತ್ತೆ ಅಂತ ಕೂಡ ಹೇಳ್ತಾ, ಇಲ್ಲಿರುವಂತಹ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ನನ್ನನ್ನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಕೇಶವ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮೇಡಮ್, ನೀವು ಮನಸ್ಸು ಮಾಡಿದ್ರೆ, ಅವ್ರು ಹೇಳಿದ ಹಾಗೆ ಸರ್ ಹೇಳಿದರು 1,500 ಅಪ್ಲಿಕೇಶನ್ ಇದೆ ಮರದ ಗೆಲ್ಲು ಕಡಿಯೋದಕ್ಕೆ ಅಂತ. ನನಗೆ ಅದನ್ನು ಕೇಳಿದಾಗ ಆಶ್ಚರ್ಯ ಆಯಿತು. ಆ ಕೆಲಸನ ಯಾವತ್ತೋ ಮಾಡಿದರೆ ಬಹುಶಃ ಆ ಮರದ ಗೆಲ್ಲೆಲ್ಲ ಹೋಗಿ ಅದು ಇತಿಹಾಸದ ಪುಟ ಸೇರಿರ್ತಾ ಇತ್ತು. ಆದರೆ ಅಷ್ಟು ಮರಗಳನ್ನು ಉಳಿಸಿದಂತೆ ಕ್ರೆಡಿಟ್ ನೀವು ಮತ್ತು ನಿಮ್ಮ ಟೀಮ್ಗೆ ಹೋಗುತ್ತೆ. ಆ್ಯಂಡ್ ಇಂತಹ ಆಫೀಸರ್ಸ್ ಅಥವಾ ಇಂತಹ ಜನಪ್ರತಿನಿಧಿಗಳು ನಮ್ಮ ಸುತ್ತಮುತ್ತ ಇದ್ದರೆ ಅದೇ ದೊಡ್ಡ ಬದಲಾವಣೆಗೆ ಕಾರಣ ಅಂತ ನಾನು ಅನ್ಕೋತೀನಿ. ನಿಜವಾಗ್ಲೂ ನನಗೆ ಹೆಮ್ಮೆ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್, ಎಲ್ಲ ನಾಗರಿಕರ ಪರವಾಗಿ. ಆ್ಯಂಡ್ ಥ್ಯಾಂಕ್ ಯು ಮೇಡಮ್. ತಮಗೆ ಬಿಗ್ ಎಫ್ ಎಲ್ ಕೇಳಿದ್ದೇವೆ, ಇವತ್ತು ಲೈವ್ ಆಗಿ ಕೇಳಿದ್ದೇವೆ, ಧನ್ಯವಾದಗಳು. ನಮ್ಮ ನಂದನ್ ಮಲ್ಲೇಶ್ವರ ಇದ್ದಾರೆ, ಒಂದು ದೊಡ್ಡ ಪಾತ್ರ ಸರ್. ಮುತ್ತೂಟ್ ಫೈನಾನ್ಸ್ ಲಿಮಿಟೆಡ್ ಮತ್ತು ಕಶ್ವಿ ಹಸಿರು ದಿಬ್ಬಣ ಇವರ ಆಶ್ರಯದಲ್ಲಿ ಇವತ್ತು ಆಚರಣೆ ಆಗಲ್ಪಟ್ಟಂಥ ವಿಶ್ವ ಪರಿಸರ ದಿನಾಚರಣೆಯ ಈ ಶುಭ ಸಂದರ್ಭದ ವೇದಿಕೆ ಮೇಲೆ ಉಪಸ್ಥಿತಿರತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಪ್ರಶಾಂತ್ ನಾಯ್ಕ ಅವರೇ, ವೇದಿಕೆ ಮೇಲೆ ಉಪಸ್ಥಿತಿರತಕ್ಕಂಥ ಸೋದರಾದಂಥ ಪ್ರವೀಣ್ ಚಂದ್ರ ಆಳ್ವ ಅವರೇ, ವೇದಿಕೆ ಮೇಲೆ ಉಪಸ್ಥಿತಿರತಕ್ಕಂಥ ಎಲ್ಲ ಅತಿಥಿ ಗಣ್ಯರೇ, ಬಂದಿರುವಂಥ ಎಲ್ಲ KHP ಕಾಲನಿಯ ಬಂಧುಗಳೇ. ಬಹುಶಃ RJ ಅವರು ಮಾತಾಡಿದ ಮೇಲೆ ಮಾತಾಡೋದು ಸ್ವಲ್ಪ ಕಷ್ಟನೇ, ಹಾಗಾಗಿ ಹೆಚ್ಚೇನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಬಂಧುಗಳೇ, ನಾವೆಲ್ಲರೂ ಒಂದು ಭ್ರಮೆಯನ್ನು ಇಟ್ಕೊಂಡು ಬದುಕ್ತಾ ಇದ್ದೇವೆ. ಈ ಪರಿಸರ ನಮ್ಮದು, ಇಲ್ಲಿರುವಂಥ ಗಿಡ ಮರಗಳು ನಮ್ಮದು, ನದಿ ನಮ್ಮದು, ಈ ಬೆಟ್ಟ ನಮ್ಮದು ಅಂತ ಹೇಳುವಂಥ ಒಂದು ಭ್ರಮೆಯಲ್ಲಿ ನಾವಿದ್ದೇವೆ. ಆದರೆ ಇವತ್ತು ಯಾವುದು ಕೂಡ ನಮ್ಮ ಉಪಯೋಗಕ್ಕೆ ಮಾತಿರೋದಲ್ಲದೆ ಇದು ಯಾವುದನ್ನು ಕೂಡ ನಾವು ಶಾಶ್ವತವಾಗಿ ನಾವು ಇದನ್ನು ಓನ್ ಮಾಡೋದಲ್ಲ ಅಂತ ಹೇಳಿ ನಾವು ತಿಳ್ಕೊಳ್ಬೇಕು. ಬಹುಶಃ ಈ ಪರಿಸರ ಅಂತ ಹೇಳುವಂಥದ್ದು ನಮ್ಮ ಪಿತ್ರಾರ್ಜಿತ ಆಸ್ತಿಯಲ್ಲ, ಇದು ಮುಂದಿನ ಪೀಳಿಗೆಯಿಂದ ನಾವು ಪಡೆದುಕೊಂಡಂಥ ಒಂದು ಸಾಲ. ಹಾಗಾಗಿ ಈ ಪರಿಸರವನ್ನು ನಾವು ಯಾವ ರೀತಿಯಲ್ಲಿ ಮುಂದಿನ ಪೀಳಿಗೆಗೆ ಬಿಟ್ಟು ಕೊಡ್ತೇವೆ ಅಂತ ಹೇಳುವಂಥದ್ದು ನಿಜವಾದ ಮನುಷ್ಯತ್ವ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಸಾಕಷ್ಟು ಫ್ಯಾಕ್ಟ್ಸ್ಗಳನ್ನು ಈಗಾಗಲೇ ಮೇಡಮ್ ಅವರು ಹೇಳಿದರು. ನಮ್ಗೆ ಗೊತ್ತಿರಬೇಕು, ಇವತ್ತಿನವರೆಗೆ ಭಾರತ ದೇಶದಲ್ಲಿ 97,000 ಹೆಕ್ಟೇರ್ ಅರಣ್ಯ ಭೂಮಿಗಳೇನಿದ್ದಾವೆ ಅದನ್ನು ನಾವು ಸ್ವಂತಕ್ಕೆ ಈಗಾಗಲೇ ಬಳಕೆಯನ್ನು ಮಾಡಿದ್ದೇವೆ. ಇಡೀ ವಿಶ್ವದಲ್ಲಿ 1 ಕೋಟಿ ಹೆಕ್ಟೇರ್ ಅಷ್ಟು ಜಾಗ ಪ್ರತಿ ವರ್ಷ ಅರಣ್ಯ ಜಾಗವನ್ನು ನಾವು ಉಪಯೋಗವನ್ನು ಮಾಡ್ತಾ ಇದ್ದೇವೆ. ಇಂಥ ಚಿಂತಾಜನಕ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಬದುಕ್ತಾ ಇದ್ದೇವೆ. ಹಾಗಾಗಿ ಇವತ್ತು ಈ ಪರಿಸರವನ್ನು ಉಳಿಸುವಂಥದ್ದು, ಅರಣ್ಯವನ್ನು ಬೆಳೆಸುವಂಥದ್ದು ಮತ್ತು ಗಿಡ ಮರಗಳನ್ನು ನಡುವಂಥದ್ದು ಇದು ಪ್ರತಿಯೊಬ್ಬರ ಕರ್ತವ್ಯ ಅಂತ ನಾವು ತಿಳ್ಕೊಳ್ಬೇಕಾಗಿದೆ. ಸಂತೋಷದ ಸುದ್ದಿ ಏನಂತ ಕೇಳಿದ್ರೆ, ಕಳೆದ ಕೆಲವು ವರ್ಷಗಳಿಂದ ಪರಿಸರದ ಬಗ್ಗೆ ಸಾಕಷ್ಟು ಜಾಗೃತಿ ಮೂಡ್ತಾ ಇದೆ. ಗಿಡ ಮರಗಳನ್ನು ನಡುವಂಥ ಕಾರ್ಯಕ್ರಮಗಳು ಆಗ್ತಾ ಇದ್ದಾವೆ. ಇವತ್ತು ಕಶ್ವಿ ಅವರ ಹುಟ್ಟುಹಬ್ಬ ಬಹುಶಃ ಬಹಳ ಅರ್ಥಪೂರ್ಣ ರೀತಿಯಲ್ಲಿ ಅವರ ಹುಟ್ಟುಹಬ್ಬ ಇವತ್ತು ಆಚರಣೆ ಆಗ್ತಾ ಇದೆ. ಅವಳಿಗೆ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ. ಆ ದೇವರು ಆ ಮಗುವಿಗೆ ಆಯುಷ್ಯ ಆರೋಗ್ಯವನ್ನು ನೀಡಲಿ, ಒಳ್ಳೆಯ ಗುಣಗಳು ಇಂಥ ತಂದೆ ತಾಯಿ ಇದ್ರೆ ಖಂಡಿತ ಅವಳಲ್ಲಿ ಇರ್ತದೆ ಅಂತ ಹೇಳುವಂಥ ಭಾವನೆ ನನ್ನಲ್ಲಿದೆ. ಅದ್ರ ಜೊತೆಗೆ ಪ್ರವೀಣಣ್ಣ ಅವರು ಹೇಳಿದ್ರು, KHB ಕಾಲನಿ ಅಂದರೆ ಸಾಕಷ್ಟು ಸಿವಿಕ್ ಸೆನ್ಸ್ ಇರುವಂಥ ಕಾಲನಿ ಅಂತ. ಇವತ್ತು ಈ ಕಾಲನಿ ಅವರು ಒಂದು
ಆಲೋಚನೆಯನ್ನು ಮಾಡ್ಬೋದು ಅಂತ ಹೇಳುವಂಥದ್ದು ನಾವು ಯೋಚನೆ ಮಾಡಬೇಕು. ಒಂದು ಪ್ಲಾಸ್ಟಿಕ್ ಮುಕ್ತವಾದಂಥ ಒಂದು ಕಾಲೋನಿ ಬಹುಶಃ ನೀವು ಮನಸ್ಸು ಮಾಡಿದರೆ ಮುಂದಿನ 1 ವರ್ಷದೊಳಗೆ ಈ ಕಾಲೋನಿಯನ್ನು ನಾವು ಪ್ಲಾಸ್ಟಿಕ್ ಮುಕ್ತ ಮಾಡ್ಬೋದು ಅಂತ ಹೇಳುವಂಥ ಯೋಚನೆಯನ್ನು ಮಾಡಿ ಬಹುಶಃ ಇಡೀ ಮಂಗಳೂರಿನಲ್ಲಿ ಮೊದಲ ಪ್ಲಾಸ್ಟಿಕ್ ಮುಕ್ತ ಕಾಲೋನಿಯನ್ನು ಮಾಡುವುದರ ಮುಖಾಂತರ ನಾವೊಂದು ಮಾದರಿ ಕಾಲೋನಿ ಆಗ್ಬೋದು ಅಂತ ಹೇಳುವಂಥ ಯೋಚನೆಯನ್ನು ನಾವು ಈ ಸಂದರ್ಭದಲ್ಲಿ ಮಾಡಬೇಕಂತ ಹೇಳುವಂಥದ್ದು. ಅದೇ ರೀತಿ ಕೇಶವ್ ಅವರಿಗೆ ಇಂಥ ದೇವರು ಮೆಚ್ಚುವಂಥ ಕಾರ್ಯ ಮಾಡಿದ ಅವರಿಗೆ ಮತ್ತು ಅವ್ರಿಗೆ ಸಹಾಯ ಮಾಡಿದ ಎಲ್ಲ KHB ಕಾಲೋನಿಯ ಸದಸ್ಯರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ವೇದಿಕೆ ಉಪನಂಚಿನ ಮಾತ ಗಣ್ಯರಂಚನೆ ಎದುರುಡುಪನಂಚಿನ ಮಾತ ಭಿನ್ನರಿಗೆ ವಂದನೆಲೆಂಪನೊಂದು ವಿಶ್ವ ಪರಿಸರ ದಿನಾಚರಣೆದ ಮಾತೆರೆಗಳ ಎಡ್ಡೆಪ್ಪುಲು ಅಂಚನೆ ಬಾಲೆ ಕಶ್ವಿಗೆ ಪುಟ್ಟು ಬರ್ಬದಲ ಎಡ್ಡೆಪ್ಪುಲು ಅಂಚನೆ ಕೇಶವನ್ನೇ ಅಂಚನೆ ಹಾಕಲ ಇಡೀ ತಂಡ ಬಾರಿ ಒಂಜಿ ಪೊರ್ಲುದ ಬೇಲೆ ಮಂದಿರ ಒಂಜಿ ವೇಕಟ ಸರ್ ಬಂಡೇರು ದೇವರು ಮೆಚ್ಚುನಂಚಿನ ಕೆಲಸ ಅಂದು ಅಂಚದ ಪುನಗ ಆಪೆ ಮಾತೆರೆಗಳ ಇಡೀ ತಂಡಗ ನಲ್ನಾತ್ ಶಕ್ತಿ ಕೊರಡು ನಲ್ನಾತ್ ಇಂಚಿನ ಮಸ್ತ್ ಎಡೆಡ್ಡೆ ಬೇಲೆ ಹಾಕಲ ಇಡೀ ತಂಡದ ಆವಡ ಬಂದು ನಮ್ಮ ಮಾತೆರ್ನಲ್ಲ ಪ್ರಾರ್ಥನೆ ಒಂಜಿ ಜೋರೈನ ಕೈತಾಟಿ ಹಾಕಲ ಇಡೀ ತಂಡಗ ನಿಕಲ ಮಾತೆನ ಕಡೆ ಬರೋಡು ಅಂಚನೆ ಈ ಒಂಜಿ ತೋರಣ ಪನ್ಪಿನಂಚಿನ ಈ ಒಂಜಿ ಪೋಸ್ಟರ್ ನಿಕಲು ತೂದುಪರ್ ನೆತ್ತ ಸಾಂಗ್ ಬೇಗಡೆ ರಿಲೀಸ್ ಆಪುಂಡು ಐತ ಒಂಜಿ ಪದ್ಯನು ಪನ್ಪುನಂಚಿನ ಅವಕಾಶ ಎಂಕಲು ಕೊಡ್ತೇರೆ ಅಂಚಾದು ಒಂಜಿ 2 ಸಾಲ ಅವೇನು ಪನ್ಪುನಂಚಿನ ಪ್ರಯತ್ನ ಫುಲ್ ಸಾಂಗ್ ನಿಕಲು ಯೂಟ್ಯೂಬ್ ಓದು ತೂಲೆ ಮುಲ್ಪೈತೆ ಟ್ರ್ಯಾಕ್ ಮ್ಯೂಸಿಕ್ ಬರದಾಲ ಇಜ್ಜಿ ಅಂಚಾದು ಮಾತೆರ್ಲ ಒಂಜಿ ಕೈತಾಟಿ ಕೊರ್ಪುನ ಮುಖಾಂತರ ಒಂಜಿ ತಾಳದಾಲಕ ಪನ್ಪೆ ಐತಲಕನೆ ಪರಂದು ಪೋಣ ಮಾತೆರ್ಲ ಒಟ್ಟಿಗೆ ಹಿತಗೊರದ ಮೋನಾಣ ಹೆತ್ತ ತಾಯಿಯಂತೆ ನಮ್ಮ ಹೊತ್ತ ಭೂಮಿ ಶ್ರೇಷ್ಠಳು ಹಸಿರ ಬೆಳೆಸಬೇಕು ನಾವು ಭೂಮಿ ತಾಯಿಯ ಉಳಿಸಲು ಜನ್ಮದಿನದ ನೆನಪಿಗಾಗಿ ಗಿಡವ ನೆಟ್ಟು ಬೆಳೆಸುವ ಪ್ರತಿದಿನವೂ ಹಸಿರ ನೋಡಿ ಮನವ ತುಂಬಿ ಹಾಡುವ ವನ ಮಹೋತ್ಸವ ಇದು ವನ ಮಹೋತ್ಸವ ವನ ಮಹೋತ್ಸವ ಇದು ವನ ಮಹೋತ್ಸವ ವನ ಮಹೋತ್ಸವ ಇದು ವನ ಮಹೋತ್ಸವ ವನ ಮಹೋತ್ಸವ ಇದು ವನ ಮಹೋತ್ಸವ. ಥ್ಯಾಂಕ್ ಯು.
ಇವತ್ತು ಗಿಡ ನೆಟ್ಟರೆ ಮಾತ್ರ ಸಾಕು, ಅದನ್ನು ಮೇಂಟೈನ್ ಮಾಡುವಂಥದ್ದು. ಮತ್ತು ಸ್ವಲ್ಪ ಗಿಡಗಳಿಂದ ಏನು ಮಾರ್ಗದ ಬದಿಯಲ್ಲಿರುವಂಥ ಗಿಡಗಳಿಂದ ಕೆಲವರಿಗೆ ಸಮಸ್ಯೆ ಆಗ್ಬೋದು, ಅದನ್ನು ಸ್ವಲ್ಪ ನಾವು ಸಹಿಸ್ಕೊಳ್ಬೇಕು. ಯಾಕಂದರೆ ಗಿಡದಿಂದ ನಾವು ಬದುಕುವುದು ಅಂತೇಳಿ. ಆದ್ದರಿಂದ ಇವತ್ತು ರಾಮಕುಂಜವರು ಇದ್ದಾರೆ, ಒಂದು ಆದರ್ಶ ಅವರು. ನೋಡಿ, ಅವರ ಮಗು 5ನೇ ವರ್ಷದ ಬರ್ತಡೇ ಇವತ್ತು, ಪರಿಸರ ದಿನದಿಂದ ಅವರು ಹುಟ್ಟಿದ್ದು. ಅದಕ್ಕಾಗಿ ಅವರು 5 ಸತತ ಅವರು ಮೇಲೆ ಅವಳ ಒಂದು ಇದೇ ಪರಿಸರದ ಬಗ್ಗೆ ಕಾಳಜಿ ಇಟ್ಕೊಂಡು ಆ ಪರಿಸರದ ಬಗ್ಗೆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಇವತ್ತು ನನ್ನ ವಾರ್ಡಿನ KHB ಕಾಲೋನಿ ವಾರ್ಡಿನಲ್ಲಿ ಇವತ್ತು KHB ವಾರ್ಡಿನ ಅಧ್ಯಕ್ಷರಿದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲರ ಸಹಕಾರದೊಂದಿಗೆ ಅವರು ಇಲ್ಲಿ ಬಂದಾಗ ನಮ್ಮಲ್ಲಿ ಹೇಳಿದರು, ಮಾರ್ಗದ ಬದಿಯಲ್ಲಿ ನನಗೆ ಒಂದು 2 ಕಿಲೋಮೀಟರ್ ಸಸಿಯನ್ನು ನೋಡುವಂಥ ಒಂದು ಅವಕಾಶ ಮಾಡಿ ಕೊಡಬೇಕಂತ. ಆವಾಗ ನಾನು 100% ಅದು ಕೊಡಬೇಕು, ಅದು ಕೇಳುವ ವಿಚಾರ ಅಲ್ಲ, ಕೊಡಬೇಕು. ಆದರೆ ನಮ್ಮಲ್ಲಿ ಇವತ್ತು ಜಲಸಿರಿ ಮತ್ತು ಗೇಲ್ ಗ್ಯಾಸ್ನ ಲೈನ್ ಆಗಬೇಕು, ಒಂದು 2-3 ವರ್ಷದಲ್ಲಿ ಕಂಪ್ಲೀಟ್ ಆಗುತ್ತೆ. ಪುನಃ ತೆಗಿಬೇಕಾಗ್ತದೆ, ಮರವನ್ನು ನಟ್ಟು ಪುನಃ ತೆಗೆದ್ರೆ ಅದು ಬೇರೆ ಸಂದೇಶ ಹೋಗುತ್ತೆ. ಅದರಿಂದ ಅವ್ರ ನಾನು ಕೇಳಿಕೊಂಡೆ, KHB ಕಾಲೋನಿಯವರು ನಮ್ಮ ಇಷ್ಟು ವರ್ಷ ಅವರು ಪಾಪ ಮೇಂಟೈನ್ ಮಾಡಿದ್ದಾರೆ. ಆ ಪಾರ್ಕಿನಲ್ಲಿ ಗಿಡ ನೆಡುವುದು, ಮರಗಳನ್ನು ಒಂದು ಹಣ್ಣು ಹಂಪಲಾಗುವಂಥದ್ದು. ಯಾಕಂದರೆ ಅದರಿಂದ ಪಕ್ಷಿಗಳಿಗೆ ಆಹಾರ ಸಿಗುತ್ತೆ. ಆದ್ದರಿಂದ ನಮ್ಮ ಸಹ್ಯಾದ್ರಿ ರಮೇಶ್ ಅವರೊಟ್ಟಿಗೆ ಸೇರಿ ನಮ್ಮ KHB ಕಾಲೋನಿನ ಎಲ್ಲ ಸಂಘದವರೊಟ್ಟಿಗೆ ಸೇರಿ ಭಾಳ ಒಳ್ಳೆಯ ರೀತಿಯಲ್ಲಿ ಮರಗಳನ್ನು ನೆಟ್ಟಿದ್ದಾರೆ. ಇದಕ್ಕೆ ನಾನು ಇವರಂಥವರೊಂದು ಮಾದರಿ ಆಗಬೇಕು. ನಿಮ್ಮಂಥ ಸೆಲೆಬ್ರಿಟಿಗಳು ಬಂದಿದ್ದೀರಿ, ಇದನ್ನು ನೀವು ಅವರಿಗೆ ಕೂಡ ಒಂದು ಅವರ ಕೆಲಸಗಳಿಗೆ ಒಂದು ಒಳ್ಳೆಯ ಜನರಿಗೆ ಸಂದೇಶ ಕೊಡೋಕೆ. ಅದರಿಂದ ಅವ್ರಿಗೆ ಒಳ್ಳೆಯದಾಗಲಿ, ನಿಮಗೂ ಕೂಡ ಎಲ್ಲರಿಗೆ. KHB ಪರಿಸರದ ಒಂದು ಬಗ್ಗೆ ಮಾತನಾಡೋದಾದರೆ, ಈ ಪರಿಸರದವರು ಭಾಳಷ್ಟು ಸಿವಿಕ್ ಸೆನ್ಸನ್ನು ಒಂದು ಇರುವಂಥವರು. ಯಾಕಂದರೆ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. KHB ಕಾಲೋನಿ ಮುಂದೊಂದು ದಿನ ಪ್ಲಾಸ್ಟಿಕ್ ಮುಕ್ತ ಅದು ಆಗಬೇಕು ಅಂತ ಒಂದು ಘೋಷಣೆ ಕೂಡ ಆಗಿದೆ. ಅದಕ್ಕೆ ಬಹುಶಃ ಎಲ್ಲರ ಸಹಕಾರ ಸಿಕ್ಕಿದ್ರೆ ಆಗ್ಬೋದು ಅಂತ. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗೆ ಅವ್ರ 1,500 ಕಂಪ್ಲೇಂಟ್ಗಳು ಬಂದಿದೆ. ನಮ್ಮ ಮನೆಗೆ ಗೆಲ್ಲುಗಳು ಬರ್ತಾ ಇದೆ, ಎಲೆಗಳು ಬೀಳ್ತಾ ಇದೆ, ನಮ್ಮ ಕಷ್ಟ ಆಗ್ತಾ ಇದೆ, ಅದನ್ನು ಕಡೀರಿ ಅಂತ. ಇದನ್ನು ನೋಡಿದಾಗ ಫಸ್ಟ್ ನಿಮ್ಗೆ ಏನು ಅನಿಸ್ತು ಮೇಡಮ್? ರೇಖಾ ಮೇಡಮ್ ಇದ್ದಾರೆ, ಕಮಿಷನರ್ ಆಗಿ ಬೇರೆ ಬೇರೆ ವ್ಯಾಪ್ತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿದವರು. ಏನು ಹೇಳ್ತೀರಾ ಮೇಡಮ್? ನಮಸ್ಕಾರ ಮೇಡಮ್. ಹತ್ತಿರದ ಮನೆಯ ಒಂದು ಗೆಲ್ಲು ನಮ್ಮ ಮನೆಗೆ ಬಿದ್ದಿದೆ, ಅಥವಾ ತೆಂಗಿನ ಮರದ ಗರಿ ಯಾವಾಗಲೂ ಬೀಳ್ತಾ ಇದೆ, ಈ ಒಂದು ಕಂಪ್ಲೇಂಟು ನಮಗೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಾದ್ಯಂತ ಸುಮಾರಷ್ಟು ಅಧಿಕಾರಿಗಳಿಗೆ ಬರ್ತಾ ಇದೆ. ಇದನ್ನು ಗಮನಿಸಿದಾಗ ನಮಗೇನು ಅನಿಸ್ತದೆ, ಒಂದು ಮರ ಅಥವಾ ಒಂದು ಗಿಲ್ಲು ಕಡಿದ್ರೇ ಅದಕ್ಕೆ, ಆ ರೆಂಬೆ ಕಡಿದ್ರೇ ಅದಕ್ಕೆ ಪೆಟ್ಟಾಗ್ತದೆ. ಅಂಥ ಮರ ಕಡಿದರೆ ಒಂದು ಮರನೇ ವೇಸ್ಟ್ ಆಗ್ತದೆ. ಆದರೆ ಆದಷ್ಟು ನಾವು ಜನರಿಗೆ ಪರಿಸರದ ಬಗ್ಗೆ ಒಂದು ಮರ ಉಳಿಸಬೇಕು ಅಂತ ಅವೇರ್ನೆಸ್ಸನ್ನೇ ಕೊಡ್ತೇವೆ. ಮತ್ತು ಆದಷ್ಟು ಅವರನ್ನು ಮನವೊಲಿಸಿ ಮರವನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಒಂದು ವೇಳೆ ತುಂಬ ತೊಂದರೆ ಆಗ್ತದೆ ಅಂದರೆ ಅವರ ಮರ ಗೆಲ್ಲು ಆ ಮನೆಗೆ ತಾಗಿ ಅವರ ಹಂಚ ಅಥವಾ ಏನಾದರೂ ಒಂದು ವಯರ್ ಕಟ್ಟಾಗ್ತದೆ ಅಂತಿದ್ರೆ ಅಂಥ ಸಂದರ್ಭದಲ್ಲಿ ನಾವು ಗೆಲ್ಲನ್ನು ತೆಗಿತೇವೆ. ಪೂರ್ತಿ ಮರವನ್ನು ಕಟ್ ಮಾಡಲಿಕ್ಕೆ ನಮಗೆ ಕೂಡ ಕಾನೂನಿನಲ್ಲಿ ಅವಕಾಶ ಇಲ್ಲ. ಹಾಗೆ ಅರಣ್ಯ ಇಲಾಖೆಯವರು ಕೂಡ ಒಂದು ಮರ ಕಡಿದರೆ ನಮಗೆ ಕೂಡ ಅವರು ದಂಡ ಹಾಕುವ ಪರಿಸ್ಥಿತಿ ಇರ್ತದೆ. ಆದ ಕಾರಣ ನಾವು ಮರವನ್ನು ಕಡಿಲಿಕ್ಕೆ ಹೋಗುವುದಿಲ್ಲ. ಅದರ ಏನು ಗೆಂಬೆ ಅಥವಾ ಕೊಂಬೆ ಅಥವಾ ಇದನ್ನು ತೆಗಿತೇವೆ ವಿನಃ ಪೂರ್ತಿ ಮರವನ್ನು ಕಡಿಯುವುದಿಲ್ಲ. ನಮ್ಮದು ಕೂಡ ಪರಿಸರ ಕಾಳಜಿ ಇರುವ ಕಾರಣ ನಾವು ಮರಗಳನ್ನು ಉಳಿಸಬೇಕೇ ವಿನಃ ಕಡಿಯುವ ಕೆಲಸಕ್ಕೆ ನಾವು ಕೈ ಹಾಕುವುದಿಲ್ಲ. ಪರಿಸರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನಿಮಗೆ. ಪರಿಸರ ಅಂದರೆ ವರ್ಷಕ್ಕೊಂದು ದಿನ ಮಾತಾಡಿ ಲಾಸ್ಟ್ ವರ್ಷ ನೆಟ್ಟಂತಹ ಹೊಂಡಕ್ಕೆ ಈ ವರ್ಷನೋ ಗಿಡ ನೆಡೋದಲ್ಲ. ಅದರ ಬದಲು ನಾವು ನಿಜವಾಗಿಯೂ ಪರಿಸರ ಸೇನಾನಿಗಳಾದರೆ 365 ದಿನಾನೂ ಪರಿಸರಕ್ಕೋಸ್ಕರ ನಾವು ಇಂಡಿವಿಜುವಲ್ ಆಗಿ ಏನು ಮಾಡ್ತಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ಅಂತಹ ಅದೆಷ್ಟೋ ವ್ಯಕ್ತಿಗಳನ್ನು ಹತ್ತಿರದಿಂದ ಕಂಡಿದ್ದೀನಿ ನಾನು. ನಮ್ಮ ಮಂಗಳೂರಲ್ಲಿ ಕೇಶವ ರಾಮಕುಂಜ ಮತ್ತು ಶ್ರದ್ಧಾ ರಾಮಕುಂಜ ದಂಪತಿಗಳು, ಇವರು ತಮ್ಮ ಮಗಳು ಕಶ್ವಿ ಹುಟ್ಟಿದ ವರ್ಷದಿಂದ ಹೊಸತೊಂದು ನಾಂದಿಯನ್ನು ಹಾಡ್ತಾರೆ. ಅಂದರೆ ಪ್ರತಿ ವರ್ಷ ಅಂದರೆ ಯಾರೆಲ್ಲ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೋತಾರೋ ಅವರ ಹುಟ್ಟುಹಬ್ಬದ ದಿನ ಯಾರೆಲ್ಲ ಗಿಡ ನೆಡ್ತಾರೆ ಆ ಫೋಟೋವನ್ನು ಅವರಿಗೆ ಕಳಿಸಿದರೆ ಅವರಿಗೊಂದು ಸರ್ಟಿಫಿಕೇಟ್ ಕೊಡೋದು ಅಂತ. ಹೀಗೆ ಆರಂಭವಾದದ್ದು. ಮತ್ತೆ ಬೇರೆ ಬೇರೆ ರೀತಿಯಾದಂಥ ಪರಿಸರ ಸೇವೆಗಳನ್ನು ಮುಂದುವರಿಸ್ತಾರೆ. ಹರಿದ್ವರ್ಣ ಅನ್ನುವಂತಹ ಕಿರುಚಿತ್ರವನ್ನು ಮಾಡ್ತಾರೆ, ಅದು ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಳ್ಳುತ್ತೆ. ಅಷ್ಟೇ ಅಲ್ಲ, ಅತಿ ಹೆಚ್ಚು ಪ್ರದರ್ಶನಗಳನ್ನು ಕಂಡಂತಹ ದಾಖಲೆಯನ್ನು ನಿರ್ಮಿಸುತ್ತೆ. ಅಷ್ಟೇ ಅಲ್ಲ, ಫೀಡಿಂಗ್ ಸೆಂಟರ್ಗಳನ್ನು ಬೇರೆ ಬೇರೆ ಊರುಗಳಲ್ಲಿ ಸ್ಥಾಪನೆ ಮಾಡೋದಕ್ಕೆ ಇವರು ಕಾರಣೀಕರ್ತರಾಗ್ತಾರೆ. ಇಂತಹ ಕೇಶವ ರಾಮಕುಂಜ ಅವರು ಈಗ ಇನ್ನೊಂದು ಹೆಜ್ಜೆ ಮುಂದೆ ಇಡ್ತಾ ಇದ್ದಾರೆ. ನನ್ನ ಹಿಂದೆ ನಿಮಗೆ ಕಾಣಿಸ್ತಾ ಇದೆ ನೋಡಿ, ಕಸ್ವಿ ಹಸಿರು ದಿಬ್ಬಣ ಪ್ರೆಸೆಂಟ್ ಮಾಡ್ತಾ ಇರುವಂತಹ ಹರಿದ್ವರ್ಣ ಚಿತ್ರದ ನಂತರ ತೋರಣ ಅನ್ನುವಂತಹ ಪರಿಸರ ಕಾಳಜಿಯ ಗೀತೆ. ಖ್ಯಾತ ಗಾಯಕ ಸಂದೇಶ್ ನೀರುಮಾರ್ಗ ಅವರು ಈ ಹಾಡನ್ನು ಹಾಡಿದ್ದಾರೆ.
ಇದು ಇನ್ನೇನು ನಿಮ್ಮ ಮುಂದೆ ಬರ್ತಾ ಇದೆ. ಅಂತಹ ಹಾಡುಗಳನ್ನು ಕೇಳಿ ಪ್ರೋತ್ಸಾಹ ಮಾಡಿ. ಅಷ್ಟೇ ಅಲ್ಲ, ನೀವು ಕೂಡ ಪರಿಸರಕ್ಕೋಸ್ಕರ ನಾವೇನು ಮಾಡ್ಬೋದು, ಕೇಶವ್ ಅವರು ಈ ಥರ ಮಾಡ್ತಾ ಇದ್ದಾರೆ, ಅವ್ರ ಥರ ನಾವು ತುಂಬ ಡಿಫ್ರೆಂಟಾಗಿ ಮಾಡಬೇಕು ಅಂತ ಯೋಚನೆ ಮಾಡಿದ್ರು ಸಿಂಪಲ್ ಆಗಿ ಮಾಡೋದಕ್ಕೆ ಬಹಳಷ್ಟು ದಾರಿ ಇದೆ. ಒಬ್ಬರು ಒಂದು ಗಿಡ ನೆಟ್ಟರು ಸಾಕು. ಆ ಗಿಡವನ್ನು ನೆಡೋದಷ್ಟೇ ಅಲ್ಲ, 3 ವರ್ಷಗಳ ತನಕ ಮಕ್ಕಳ ರೀತಿಯಲ್ಲಿ ಅದನ್ನು ನೋಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಹೋಗುವಾಗ ನಾವೇನು ತೊಗೊಂಡು ಹೋಗೋದಿಲ್ಲ, ಮಣ್ಣಿಗೆ ಹೋಗುವಂತಹ ಈ ಜೀವ, ಆ ಮಣ್ಣಿಗೆ ನಾವೇನು ಕೊಡ್ತೀವಿ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಉಸಿರಾಡ್ತೀವಿ, ಇಷ್ಟೊಂದೆಲ್ಲ ಗಾಳಿ ತಗೋತಾ ಇದ್ದೀವಿ, ವಾಪಸ್ ಕೊಡಬೇಕಲ್ವಾ? ಹಾಗೆ ಹಣ್ಣು ತಿಂತೀವಿ, ಪ್ರಕೃತಿಯಲ್ಲಿ ಸಿಗುವಂಥ ಎಲ್ಲ ಆಹಾರವನ್ನು ಬಳಸ್ತೀವಿ ಅಂತಂದಮೇಲೆ ಅದನ್ನು ಕೂಡ ವಾಪಸ್ ಕೊಡಬೇಕಲ್ವಾ? ಅದಕ್ಕೋಸ್ಕರನೇ ಈ ಪರಿಸರ ಸೇವೆ ನಮ್ಮ ಹಿರಿಯರು ನಿತ್ಯ ನಿರಂತರವಾಗಿ ಮಾಡ್ತಾ ಇದ್ರು. ಆದರೆ ನಾವು ಅಟ್ಲೀಸ್ಟ್ ಸ್ವಲ್ಪವಾದರೂ ಮಾಡಲಿಲ್ಲ ಅಂತಂದರೆ ನಾವು ಈ ಭೂಮಿ ಮೇಲೆ ಬಂದಿದ್ದೇ ವೇಸ್ಟು ಅಂತ ನನಗನ್ನಿಸ್ತಾ ಇದೆ. ಸೊ ನೀವು ಕೂಡ ಆ ಥರದ್ದೇನಾದರೂ ಕೆಲಸ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇನ್ನೊಂದಿಷ್ಟು ಜನರಿಗೆ ಸ್ಫೂರ್ತಿಯನ್ನು ಕೊಡಿ. ಕೇಶವ್ ರಾಮಕುಂಜ ಅವರು ತಮ್ಮ ಮಗಳ ಹೆಸರಿನಲ್ಲಿ ಇದನ್ನು ಶುರು ಮಾಡಿದ ಹಾಗೆ ನೀವು ನಿಮ್ಮ ಮಕ್ಕಳ ಹುಟ್ಟಿದ ದಿನ, ಹುಟ್ಟಿದ ಬೇರೆ ಬೇರೆ ರೀತಿಯಾದಂಥ ಸೆಲೆಬ್ರೇಷನ್ ಅಥವಾ ವೆಡ್ಡಿಂಗ್ ಆ್ಯನಿವರ್ಸರಿ ನೆನಪಿಗೊಂದು ಗಿಡ ನೆಡಿ. ನಿಮ್ಮ ಪ್ರೀತಿ ಪಾತ್ರರಿಗೊಂದು ಅವರ ಹೆಸರಲ್ಲಿ ಗಿಡ ನೆಡಿ. ಆ ಗಿಡದಲ್ಲಿ ಹಣ್ಣುಗಳಾದರೆ ನೀವು ಅವ್ರಿಗೆ ಕೊಡುವಂತಹ ಅತಿ ದೊಡ್ಡ ಗಿಫ್ಟ್ ಆಗುತ್ತೆ. ಇದಕ್ಕೊಂದು ಎಕ್ಸಾಂಪಲ್ ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ. ನನ್ನ ಆತ್ಮೀಯ ಗೆಳತಿಯೊಬ್ಬರಿಗೆ, ಫ್ರೆಂಡ್ ಒಬ್ಬರಿಗೆ ನಾನೊಂದು ಗಿಡ ಕೊಟ್ಟಿದ್ದೆ. ಅದು ಜಂಬೂ ನೇರಳೆ ಅಂತ ಹೇಳ್ತಾರೆ, ಪನ್ನೇರಳೆ ಅಂತ ಹೇಳ್ತಾರೆ, ಅಥವಾ ಸ್ಟಾರ್ ಆ್ಯಪಲ್ ಅಂತ ಕೆಲವರು ಕರೀತಾರೆ. ಅದರ ಕೆಂಪು ಬಣ್ಣದ ಹಣ್ಣು ಮತ್ತು ಹಸಿರು ಬಣ್ಣದ ಹಣ್ಣು. ಇದು ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ಕಾಣುವಂಥ ಹಣ್ಣು. ಈ ಗಿಡ ನಾನು ಕೊಟ್ಟ 3ನೇ ವರ್ಷಕ್ಕೆ ಫಲ ಬಿಟ್ಟಿದೆ. ಈಗ ನನಗೆ ಅವ್ರಿಗೆ ಮನೆಗೆ ಹೋದಾಗಲೆಲ್ಲ ನೆನಪಾಗೋದು, ಅದನ್ನು ನೋಡಿದಾಗಲೆಲ್ಲ ನಾನು ಹೇಳ್ತಾ ಇರ್ತೀನಿ, ಎಷ್ಟು ಗಿಫ್ಟ್ ಕೊಟ್ಟರು ಇಂತಹ ಗಿಫ್ಟ್ಗೆ ಬೆಲೆ ಕಟ್ಟೋದಕ್ಕಾಗೋದೇ ಇಲ್ಲ ಅಲ್ವಾ ಅಂತ. ಆ್ಯಂಡ್ ಇಂತಹ ಬ್ಯೂಟಿಫುಲ್ ಮೆಮೊರೀಸ್ನ ನೀವು ಕೂಡ ಕ್ರಿಯೇಟ್ ಮಾಡ್ಬೋದು ಇದೇ ಥರ ಅಂತ ಹೇಳ್ತಾ ಮತ್ತೊಮ್ಮೆ ಪರಿಸರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಆಲ್ ದ ಬೆಸ್ಟ್. ತೋರಣ ಹಸಿರ ಗೀತೆಗೆ ಕೇಶವ್ ರಾಮಕುಂಜ, ಶ್ರದ್ಧಾ ರಾಮಕುಂಜ ಹಾಗೆ ಕಶ್ವಿ ಇವರಿಗೂ ಕೂಡ ದೇವರ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ನಾನು RJ ನಾಯನ. ಕಶ್ವಿ ಹಸಿರು ದಿಬ್ಬಣ ಪ್ರೆಸೆಂಟ್ ಮಾಡ್ತಾ ಇರುವಂತಹ ತೋರಣ ಅನ್ನುವಂತಹ ಪರಿಸರ ಗೀತೆ ಸಂದೇಶ್ ನೀರುಮಾರ್ಗ ಅವರ ವಾಯ್ಸಲ್ಲಿ ರಿಲೀಸ್ ಆಗ್ತಾ ಇದೆ. ಇದರ ಹಿಂದೆ ಇರುವಂತಹ ಶಕ್ತಿ ಪರಿಸರ ಪ್ರೇಮಿ ಕೇಶವ ರಾಮಕುಂಜ ದಂಪತಿಗಳು. ಕೇಶವ ರಾಮಕುಂಜ ಹಾಗೆ ಶ್ರದ್ಧಾ ರಾಮಕುಂಜ ನಮ್ಮ ಜೊತೆ ಇದ್ದಾರೆ. ಅವರ ಮಗಳು ಕಶ್ವಿ ಕೂಡ ಇದ್ದಾಳೆ. ಹಾಗೆ ಇವರಿಗೆ ಸ್ಫೂರ್ತಿಯಾದಂಥ ವಿಚಾರ, ಹಾಗೆ ಈ ಪರಿಸರ ದಿನಾಚರಣೆಯ ದಿನ ಕೇಶವ ರಾಮಕುಂಜ ಅವರು ಏನು ಹೇಳ್ತಾರೆ, ಅವರ ಮಾತುಗಳನ್ನು ಕೇಳೋಣ ಬನ್ನಿ. ಕಸ್ಬಿ ಹಸಿರು ದಿಬ್ಬನ, ಗಿಡ ಬೆಳೆಸಿ ಹುಟ್ಟು ಹಬ್ಬ ಹೊಸ ಪೀಳಿಗೆಯ ಉಸಿರಾಗಲಿ ಅನ್ನುವಂಥ ಧ್ಯೇಯವಾಕ್ಯದೊಂದಿಗೆ ಆರಂಭವಾದಂತಹ ಸಂಸ್ಥೆ ಕಸ್ಬಿ ಹಸಿರು ದಿಬ್ಬನ. ಇದೀಗ ಯಾರೆಲ್ಲ ಹುಟ್ಟು ಹಬ್ಬಕ್ಕೆ ಗಿಡವನ್ನು ನೆಡ್ತಾರ ಅಂತಹ ಸಹೃದಯ ಮಿತ್ರರಿಗೆ ಸರ್ಟಿಫಿಕೇಟ್ ನೀಡ್ಕೊಂಡು ಬಂದಿದ್ದೇವೆ. ನಾವು ಯಾವತ್ತೂ ಹೇಳೋದುಂಟು, ಇದು ಸರ್ಟಿಫಿಕೇಟ್ ಅನ್ನೋದಕ್ಕಿಂತ ಒಂದಷ್ಟು ಜನರ ಮನಸ್ಥಿತಿಯನ್ನು ಬದಲಾವಣೆ ಮಾಡಲಿಕ್ಕೆ ನಾವು ಪ್ರಯತ್ನಿಸಿದ್ದೇವೆ ಅಂತ. ಈ ದಿಬ್ಬನ ಸಾಕ್ತಾ ಇದೆ. ಈಗ 3ನೇ ವರ್ಷಕ್ಕೆ ನಾವು ಒಂದು ಹರಿದೋರಣ ಅನ್ನುವಂತಹ ಕನ್ನಡ ಕಿರುಚಿತ್ರವನ್ನು ನಿರ್ಮಾಣ ಮಾಡಿದ್ವಿ. ನ್ಯಾಷನಲ್ ಅವಾರ್ಡ್ ಬಂತು. ಅದ್ರ ಜೊತೆಗೆ 29 ಪ್ರದರ್ಶನವನ್ನು ಕಂಡಿರ್ತಕ್ಕಂಥ ಏಕೈಕ ಕಿರುಚಿತ್ರ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಈ ವರ್ಷ ನನ್ನ ಮಗಳ 5ನೇ ವರ್ಷ ಬಂದಾಗ ನನ್ನೊಬ್ಬರು ಆತ್ಮೀಯರು, ನಮ್ಮ ಕಸ್ಬಿ ಹಸಿರು ದಿಬ್ಬನದ ಅಭಿಮಾನಿ ಅಂತ ಹೇಳ್ಬೋದು, ಅವರೊಬ್ಬರು ನಮ್ಮ ಸುಳ್ಯದ ನಿರಂಜನ್ ಕಡ್ಲರವರು, ಅವರು ಬರೆದಿರ್ತಕ್ಕಂಥ ಪದ್ಯ, ಅದನ್ನು ನನ್ನ ಜೊತೆ ಹಂಚಿಕೊಂಡಾಗ ತುಂಬ ಖುಷಿ ಅನ್ನಿಸ್ತು. ತುಂಬ ಚೆನ್ನಾಗಿ ಬರೆದಿದ್ದಾರೆ. ಹಾಗಾಗಿ ಅದನ್ನೊಂದು ದಡಮುಟ್ಟಿಸುವ ಕಾರಣಕ್ಕೋಸ್ಕರ ಅದನ್ನು ನಿರ್ಮಾಣದ ಜವಾಬ್ದಾರಿನ ಹೊತ್ತು ಈ ವರ್ಷ ನನ್ನ ಮಗಳ 5ನೇ ವರ್ಷದ ಪ್ರಯುಕ್ತ, ಹುಟ್ಟುಹಬ್ಬದ ಪ್ರಯುಕ್ತ ಬರ್ತಾ ಇದೆ ತೋರಣ ಅನ್ನುವಂಥದ್ದು. ಇನ್ನೇನು ಜೂನ್ 16ನೇ ತಾರೀಕು ಸಂಜೆ 7 ಗಂಟೆಗೆ ಇದನ್ನು ಯೂಟ್ಯೂಬಲ್ಲಿ ಬಿಡಲಿಕ್ಕೆ ಇದ್ದೇವೆ. ಹಾಗಾಗಿ ಎಲ್ಲರೂ ಇದನ್ನು ನೋಡಿ ಒಂದಷ್ಟು ಜನರಿಗೆ ಅದನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೊಮ್ಮೆ ನಿಮ್ಮ ಹುಟ್ಟುಹಬ್ಬಕ್ಕೆ ಒಂದಾದರೂ ಗಿಡವನ್ನು ನೆಟ್ಟು ಪ್ರಕೃತಿಯ ಕಿಂಚಿತ್ ಋಣವನ್ನು ತೀರಿಸೋಣ ಅಂತ ಹೇಳ್ತಾ ವಂದನೆಗಳು.